ಆನಂದ್ ಅಲ್ಲ ಬೋಧಿಸುತ್ತ ಜನರ ವೇದಾಮತಿ ಕೇಳಿಸುವ ಸಾಧು ನಿಜಗುಣಿಗೆ ಮಣಿಯುವೆನು ಸಾಧು ನಿಜಗುಣಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಮನ ತೊಳಗಿಸುವ ಸುಜನರಿಗೆ ನಿತ್ಯ ನಗಿಸುವೆನು ಸುಜನರಿಗೆ ನಿತ್ಯ ನಗಿಸುವೆನು ಅದ್ವೈತ ಭೋಗಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ ಸಿದ್ಧರುಣರಿಗೆ ಬಾಳ ಬಲವೇದಾಂತಕ್ಕೆ ಬಾಳ ಬಾಳ ಶಕ್ತಿಯ ಬಾಳ ಕೇಳಿದ ಬಾಳ ಕೇಳಲು ಬೇಕು गुरुर्ब्रह्मा गुरुविष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। परम पूज्य सद्गुरु श्रोत्रिय ब्रह्मनिष्ठರು ಶ್ರೀ ಅಭಿನವ ನಿಜಗುಣಾತ್ಮಂಗಳ ಶ್ರೀಚರಣ ಕಮಲಗಳಲ್ಲಿ ಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಹೋಗುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜವರ ಶ್ರೀಚರಣ ಕಮಲಗಳನ್ನು ಎಲ್ಲ ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸದ್ಗುರು ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವತೃಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳ ಸ್ಮರಿಸಿಕೊಂಡು ಇಲ್ಲಿ ಇರುವಂತಹ ಸರ್ವ ಶರಣರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 10ನೆಯ ಗತಿ ಇಲ್ಲಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಪೂರ್ವಗತಿಯನ್ನು ಇಲ್ಲಿಯ ಪರ್ಯಂತ ನಿರೂಪಣೆ ಮಾಡುತ್ತಾ ಬಂದು ಸುಖಿಚ್ಛೆ ಸುವಿಚಾರ ಅಸಂಗ ಅನ್ನುವಂಥ 3 ಭೂಮಿಕೆಗಳ ಬಗ್ಗೆಯನ್ನು ವಿಸ್ತಾರವಾಗಿ ಇಲ್ಲಿವರೆಗೆ ನಮ್ಮೆಲ್ಲರಿಗೂ ಗುರುಗಳು ಉಪದೇಶ ಮಾಡ್ತಾ ಬಂದಿರುವಂಥದ್ದು. ಇವತ್ತು ಅವರೊಂದು ನಿಮಿತ್ತ ಕಾರಣದಿಂದ ಇಲ್ಲದೆ ಇರೋದರಿಂದ ಈ ಶಾಸ್ತ್ರವನ್ನು ಮುಂದುವರಿಸಬೇಕಾದ ಯಾವ ಇಲ್ಲಿಯ ಪರ್ಯಂತರ ಹೇಳಲ್ಪಟ್ಟಂಥ ವಿಷಯವನ್ನು ಈ ದಶಮ ಗತಿಯಲ್ಲಿ 10ನೆಯ ಗತಿಯಲ್ಲಿ ಮುಂದುವರಿಸುವಂಥದ್ದು. ಈ ಒಂದು ಗತಿಯ ಪ್ರಾರಂಭದಲ್ಲಿ ಶ್ರೀ ಗುರು ಶಂಭುಲಿಂಗಾಯ ನಮಃ, ಶ್ರೀ ಗುರು ಶಂಭುಲಿಂಗಾಯ ನಮಃ ಅಂತ ಹೇಳ್ತಾನ. ಗುರುವೇ ಆ ಶಂಭು ರೂಪನು, ಶಂಭುಕ್ಕಿಂತ ಭಿನ್ನ ಅಲ್ಲ ಅಂತ ಹೇಳಿದರು ಅವರು. ಶಂಭು ಅಂದರೆ ಪರಮಾತ್ಮ. ಗುರುವಿಗೂ ಮತ್ತು ಪರಮಾತ್ಮನಿಗೆ ಭೇದ ಇಲ್ಲ ಅಂತ ಹೇಳ್ತಾನ.
ಅಂಥ ಒಂದು ಸಂಪ್ರದಾಯಬದ್ಧವಾದಂಥ ಗುರು ಪರಂಪರೆಯಲ್ಲಿ ಬಂದಿರುವಂಥ ಶ್ರೀಮನ್ ನಿಜಗುಣರು ತಮ್ಮ ಗುರುಗಳನ್ನು ಸ್ತುತಿಯನ್ನು ಮಾಡಿ ಅವ್ರ ಸ್ತೋತ್ರವನ್ನು ಮಾಡಿ ಗತಿಯನ್ನು ಪ್ರಾರಂಭಿಸ್ತಾರೆ. ಈ ಒಂದು ಗತಿಯಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಕುಂದಿಲ್ಲದೆ ಭೂಮಿತ್ರಯದ ಅಂದವಂ ಜಾಗರಣವೆಂದು ಪೇಳಿದಂತು ಒಲವಿನ್ ಮುಂದೆ ಚತುರ್ಭೂಮಿಕೆಗಳ ಅಂದಗಳನ್ನು ಒದಗುವ ಅವಸ್ಥೆ ಅಮ್ಮನ ನಂಬುಗೆ ಪೇಳುವೆ ಅಂತ ಹೇಳ್ತಾನೆ ಇಲ್ಲಿ. ಹೇಗೆ ಹೇಳ್ತೀನಿ ಅಂತಂದರೆ, ಎಮ್ಮ ಮನಕ್ಕೆ ನಂಬಿಕೆ ಬರುವ ರೀತಿ ಅಂದರೆ, ನಾ ಹೇಳುವಂಥ ವಿಚಾರ ನಿಮ್ಮ ಮನಸ್ಸಿಗೆ ನಂಬಿಕೆ ಬರುವಂತೆ, ವಿಶ್ವಾಸ ಹುಟ್ಟುವಂತೆ ನಾನು ಮುಂದೆ ಹೇಳ್ತಕ್ಕಂಥ ಭೂಮಿಕೆಗಳ ಅಭ್ಯಾಸವನ್ನು ಮಾಡ್ತಕ್ಕಂಥ ಸಾಧಕರ ಸ್ಥಿತಿಯನ್ನು ಹೇಳ್ತೀನಿ ಅಂತ. ಇಲ್ಲಿಯ ಪರ್ಯಂತರ ಕುಂದಿಲ್ಲದೆ, ಕೊರತೆ ಇಲ್ಲದೆ, ಭೂಮಿತ್ರಯವಂ ಯಾವ ಸುಖಿಚ್ಛೆ, ಸುವಿಚಾರ, ಅಸಂಗ ಅನ್ನುವಂಥ 3 ಭೂಮಿಕೆಗಳನ್ನು ಇಲ್ಲಿಯ ಪರ್ಯಂತರ ನಾನು ಆ ಒಂದು ಅವಸ್ಥೆಯಲ್ಲಿರುವಂಥ ಸಾಧಕರ ಇರುವಿಕೆಯನ್ನು ಯುಕ್ತಿ, ದೃಷ್ಟಾಂತ ಮತ್ತು ಪ್ರಮಾಣ ಪೂರ್ವಕವಾಗಿ ಇಲ್ಲಿಯ ಪರ್ಯಂತರ ನಾನು ನಿಮ್ಗೆ ಹೇಳ್ತಾ ಬಂದೀನಿ ಅಂದ್ರೆ ಅವ್ರು ಹೆಂಗೆ ಹೇಳಿನಿ, ಅದ್ರಾಗ ದೃಷ್ಟಾಂತ ಮತ್ತು ಯುಕ್ತಿ ಮತ್ತು ಪ್ರಮಾಣ. ಯಾಕಂದರೆ ಆ ಅವಸ್ಥೆಯಲ್ಲಿರುವಂಥ ಒಬ್ಬ ಸಾಧಕನ ಸ್ಥಿತಿ ಅನುಭವದಿಂದ ಹೇಳಲ್ಪಟ್ಟಂಥದ್ದು. ಇಂಥ 3 ಅವಸ್ಥೆಗಳನ್ನು ಯಾರು ಪ್ರಾಪ್ತಿ ಮಾಡಿಕೊಂಡಾರ, ಇವು ಸಪ್ತಭೂಮಿಕೆಗಳಲ್ಲಿ ಮೊದಲನೇ 3 ಭೂಮಿಕೆಗಳು ಸಾಧನ ಪರವಾದಂಥವು. ಈ ಭೂಮಿಕೆಗಳನ್ನು ಪ್ರಯತ್ನಪೂರ್ವಕವಾಗಿ ಸಾಧಿಸಬೇಕಲ್ಲದೆ ಸುಮ್ಮನೆ ಬರುವಂಥವಲ್ಲ. ಇದಕ್ಕೆ ಸಾಧನ ಪರ ನಿತ್ಯ ಸಾಧನದಿಂದ ಇವು ಪ್ರಯತ್ನಪೂರ್ವಕವಾಗಿ ಸಾಧಿಸಲ್ಪಡುವಂಥ ಭೂಮಿಕೆಗಳು. ಮುಂದೆ ಹೇಳ್ತಕ್ಕಂಥ ಇನ್ನು 4ನೇ, 5ನೇ, 6ನೇ, 7ನೇ ಭೂಮಿಕೆನೇ ಇದಾವಲ್ಲ, ಇದಕ್ಕೆ ಪ್ರಯತ್ನ ಇಲ್ಲ. ಈ 3 ಭೂಮಿಕೆಗಳು ಬಂದವು ಅಂದ್ರೆ ಮುಂದೆ ಅವಸ್ಥೆ ವೃತ್ತಿ ಅದ್ರಂಗೆ ಆಗ್ತದೆ. ಈ 3 ಭೂಮಿಕೆ ಬರೋದೇ ಬಹಳ ಕಷ್ಟ. ಈ 3 ಭೂಮಿಕೆಗಳನ್ನು ಯಾರು ಪ್ರಾಪ್ತಿ ಮಾಡಿಕೊಂಡ್ರ ಅದಕ್ಕೆ ಜಾಗರಣವೆಂದು, ಜಾಗರಣ ಅಂದರೆ ಇದು ನೋಡಿ ಎಚ್ಚರಿಕೆ ಅವಸ್ಥೆ ಅಂದ್ರೆ ಅವರು ನಿಜವಾದ ಎಚ್ಚರಿಕೆ ಯಾವಾಗ ಆಗ್ಯಾರಪ್ಪ ಅಂದರೆ, ಈ 3 ಅವಸ್ಥೆ 3 ಭೂಮಿಕೆಗಳನ್ನು ಯಾರು ಸಾಧನ ಪೂರ್ವಕವಾಗಿ ಪ್ರಯತ್ನದಿಂದ ತಂದುಕೊಂಡಾರ ಅವರಿಗೆ ಎಚ್ಚರ ಆಗ್ಯಾರ ಅಂತ ಅರ್ಥ ಮಾಡಂದ್ರು. ಉಳಿದವರು ಇನ್ನೂ ಮಕ್ಕಂಡಾರ, ಅವರು ಅರ್ಥ ಇಲ್ಲ, ಅವ್ರು ಇನ್ನೂ ನಿದ್ದೆಗೆ ಇದ್ದಾರೆ ಅಂತ ಅರ್ಥ. ಅದು ಅವ್ರ ಎಚ್ಚರಿಲ್ಲ. ವರಜಾಗ್ರ ಅಂತಾರೆ ಇದಕ್ಕೆ. ವರಜಾಗ್ರ, ವರಸ್ವಪ್ನ, ವರಸುಪ್ತಿ ಅಂತ ಮುಂದೆ ಬರ್ತಾವೆ. ಇದಕ್ಕೆ ವರಜಾಗ್ರ ಅಂದರು. ಬರೇ ಜಾಗ್ರ ಅಂದ್ರೆ ಸಾಮಾನ್ಯ ಎಲ್ಲರೂ ಎದ್ದೇಳ್ತೀವಿ. ಆದರೆ ಈ ಅವಸ್ಥೆ ಏನೈತಲ್ಲ, ಈ ಅವಸ್ಥೆಯಲ್ಲಿರುವಂಥ ಸಾಧಕನ ಸ್ಥಿತಿ ಹಿಂದೆ ಹೇಳ್ಕೊಂತ ಬಂದಾರ. ಸುಖಿಚ್ಛೆಯಲ್ಲಿ ಹೆಂಗಿರ್ತಾನೆ ಸಾಧಕ, ವಿಚಾರ ಮಾಡುವ ಸಂದರ್ಭದೊಳಗೆ ಅವನ ಸ್ಥಿತಿಗತಿ ಹೇಗಿರ್ತದೆ, ಅಸಂಗ ಭೂಮಿಕೆಯಲ್ಲಿ ಪ್ರಾಪ್ತಿ ಮಾಡಿಕೊಂಡಂಥ ಸಾಧಕ ಯಾವ ಸ್ಥಿತಿಯಲ್ಲಿರ್ತಾನೆ, ಇವೇನು ಸಾಮಾನ್ಯ ಭೂಮಿಕೆಗಳು ಅಲ್ಲ, ಸರಳವಾಗಿ ಪ್ರಾಪ್ತಿ ಆಗುವಂಥ ಭೂಮಿಕೆಗಳಲ್ಲ. ಬಂತು ಪ್ರಯತ್ನಪೂರ್ವಕವಾಗಿ ಅಂಥ ಸದ್ಗುರು ಮುಖಾಂತರ ಸತ್ಶಾಸ್ತ್ರಾದಿಗಳನ್ನು ಶ್ರವಣ ಮಾಡುತ್ತಾ ಮೆಲ್ಲ ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರೈಯುತ್ತ, ಮೆಲ್ಲ ಮೆಲ್ಲನೆ ಅಂದರೆ ಒಂದೊಂದು ಸಾಧನದಿಂದ ಯಾರು ಈ ಸ್ಥಿತಿಯನ್ನು ತಂದುಕೊಂಡಾರ, ಈ ವೃತ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಾರಲ್ಲ ಅವರಿಗೇನಪ್ಪ ಅಂದರೆ ಇವು ಸಾಧನದಿಂದ ಪಡಿಲಿಕ್ಕೆ ಸಾಧ್ಯವಾದಂಥ ಭೂಮಿಕೆಗಳು. ಇಂಥ 3 ಭೂಮಿಕೆಗಳನ್ನು ಪ್ರಾಪ್ತಿ ಮಾಡಿಕೊಂಡವನು ಜಾಗರಣವೆಂದು ಒಲವಿನ್ ಪ್ರೀತಿಯಿಂದ ನಾ ಹೇಳಿನಿ. ಮುಂದೆ ಚತುರ್ಭೂಮಿಕೆಗಳು ಅಂದರೆ 4ನೇ ಭೂಮಿಕೆಗಳ ಅಂದವನು ಒದಗುವ, ಅಂದ ಅಂದರೆ ಅವರ ಸ್ವರೂಪವನ್ನು, ಅವರ ಇರುವಿಕೆಯನ್ನು, ಏನು 4ನೇ ಭೂಮಿಕೆಯನ್ನು ಹೇಳ್ತಾರೆ ವಾಸನಾಕ್ಷಯ. ಈ 4ನೇ ಭೂಮಿಕೆಯ ಸ್ವರೂಪ ಏನು, ಆ 4ನೇ ಭೂಮಿಕೆಯನ್ನು ಸಾಧಿಸಿದಂಥ ಸಾಧಕ ಹೇಗಿರ್ತಾನ ಮತ್ತು ಅವಸ್ಥೆಗಳನ್ನು, ಆ ಅವಸ್ಥೆ ಹೇಗಿರ್ತದೆ ಅವೆಲ್ಲವನ್ನು ಎನ್ನ ಮನಕ್ಕೆ ನಂಬುಗೆ ಬರುವ ರೀತಿ. ನೀವೇನು ಹೇಳ್ಕೊಂತ ಹೊಂಟ್ರಿ, ನಮ್ಮ ಮನಸ್ಸಿಗೆ ನಂಬಿಕೆ ಬರಬೇಕಲ್ಲ. ಅದು ನಂಬಿಕೆ ಯಾವಾಗ ಮಾಡ್ತಾನೆ, ಅನುಭವ, ಯುಕ್ತಿ, ಪ್ರಮಾಣ ಸರಿಯಾಗಿ ಇತ್ತು ಅಂದ್ರೆ ಮನುಷ್ಯ ನಂಬಿಕೆ ಮಾಡ್ತಾನೆ. ಅದ್ರಾಗ ಒಂದು ಕೊರತೆ ಇತ್ತಂದ್ರೆ ಸಂಶಯಕ್ಕೆ ಕಾರಣ ಆಗ್ತಾವೆ. ನಮಗೆ ಪ್ರಮಾಣನೂ ಬೇಕು,
ಮತ್ತು ಅದಕ್ಕೆ ಯುಕ್ತಿ ಬೇಕು. ಒಂದು ದೃಷ್ಟಾಂತದಿಂದ ಯುಕ್ತಿಯಿಂದ ತಿಳಿಲಿಕ್ಕೆ ಬರಬೇಕು. ಅದು ಮತ್ತು ಸ್ವ ಅನುಭವಕ್ಕೆ ಇರಬೇಕದು. ಇವೆಲ್ಲ ಭೂಮಿಕೆಗಳನ್ನು ಸಾಧಿಸಿದಂಥವ್ರು ಯಾರಾದರೂ ಸಾಧಕರು ಇದ್ದಾರೇನೋ? ಅವ್ರ ಪ್ರಮಾಣ ಬೇಕಲ್ಲ. ಯಾರಿಗೆ ಹೇಳಿರ? ಇವು ಯಾರಿಗೆ ಹೇಳಕ್ಕೆ ಹೊಂಟಾರೆ ಇವರು? ವಶಿಷ್ಠ ಮಹರ್ಷಿಗಳು ತಮ್ಮ ಪ್ರಿಯ ಶಿಷ್ಯನಾದಂಥ ಶ್ರೀರಾಮಚಂದ್ರನಿಗೆ ಹೇಳ್ಯಾರ ಯೋಗ ವಾಸಿಷ್ಠ ಗ್ರಂಥದಲ್ಲಿ. ಅದನ್ನೇ ಇಲ್ಲಿ ಹೇಳಿಕೆಂಬಂದ್ರೆ ಸಪ್ತ ಭೂಮಿಕೆಗಳನ್ನು. ಈ ಭೂಮಿಕೆಗಳ ವಿಸ್ತಾರವನ್ನು ನಾನು ಮುಂದೆ ಈ ರೀತಿ ಹೇಳ್ತೀನಿ ಅಂತ ಹೇಳಿದರು. ಯಾಕೆ ಅಂತಂದರೆ ಈ ಭೂಮಿಕೆಗಳನ್ನು ಸಾಧಿಸುವಂಥ ಸಾಧಕನು ಮುಂದೆ ಆಯಾ ಭೂಮಿಕೆಯನ್ನು ಸಾಧಿಸಿರುವಂಥ ಸಾಧಕರು, ಈಗ ಸಾಧನ ಅಂದ ಮೇಲೆ ಇದೇನು ಒಂದೇ ದಿವಸದಾಗ ಮುಗಿಯೋದಲ್ಲ. ಇದು ಒಂದೇ ದಿವಸದಾಗ ಮುಗಿತದೇನಿದು ಸಾಧನ ಅಂದರೆ ಅವ್ರವ್ರ ಪ್ರಾರಬ್ಧ ಶರೀರ ಪ್ರಾರಬ್ಧ ಅಧೀನ ಅದ. ನಾನೇನು ಬೇಕಾದಷ್ಟು ಸಾಧನ ಮಾಡ್ಬೇಕಂತ ಸಜ್ಜನೆ, ಖರೆ ಶರೀರ ನನ್ನ ಅಧೀನ ಐತೇನೋ, ಯಾವಾಗ ಕೈ ಬಿಡ್ತದೋ ಗೊತ್ತಿಲ್ಲ. ಅಕಸ್ಮಾತ್ ನೀವು ಹೇಳಿದ ಪ್ರಕಾರ ನಾವು ಹಿಂದೆ ಹೇಳಲ್ಪಟ್ಟಂತ ಏನು ಸುಖಿಚ್ಛೆ, ಸುವಿಚಾರ, ಅಸಂಗ ಭೂಮಿಕೆ ಅಂತ 3 ಭೂಮಿಕೆ ಹೇಳಿರಿ. ಆ 3 ಭೂಮಿಕೆಗಳನ್ನು ಸಾಧಿಸುವಂಥ ಸಾಧಕನು ಯಾರಿರಲ್ಲ, ಸುಖಿಚ್ಛೆ ಇರಲಿ, ಸುವಿಚಾರ ಇರಲಿ ಅಥವಾ ಅಸಂಗ ಭೂಮಿಕೆ, 3ನೇ ಭೂಮಿಕೆಗೂ ಬಂದಿರಬಹುದು, 2ನೇ ಭೂಮಿಕೆಯಲ್ಲಿ ಇರ್ಬೋದು, 1ನೇ ಭೂಮಿಕೆಯಲ್ಲಿ ಇರ್ಬೋದು. ಆಯಾ ಭೂಮಿಕೆಗಳನ್ನು ಸಾಧಿಸುವಂತಹ ಸಂದರ್ಭದೊಳಗೆ ಪ್ರಾರಬ್ಧ ವಶ ಶರೀರ ಏನಾದರೆ ನಾಶ ಆಯ್ತಪ್ಪ, ಮೃತ್ಯುಗೊಳಗಾಯಿತು ಅಂತಂದರೆ ಅವನ ಗತಿ ಏನು? ಈಗೇನು ನಾವು ಶಾಸ್ತ್ರ ಕೇಳಬೇಕಂತ ಬಂದೀವಿ, ನಾಳೆ ಇನ್ನು ಮುಂದಿನ ಈ ಚತುರ್ಭೂಮಿಕೆಗಳು ಹೇಳೋರೇ ಇದ್ದಾರೆ. ನಾವು ಇಲ್ಲೇ 3 ಕೇಳೀವಿ, 3 ನಮ್ಮ ಅನುಭವಕ್ಕೂ ಬಂದಾವಿಲ್ಲ ಅಂತಿಲ್ಲ. 4ನೇ ದಿನ ನಾನು ಸಾಧನೆ ಮಾಡಿಲ್ಲ, ಮತ್ತು ಶರೀರ ಇವತ್ತೇ ನಾಶ ಆಯ್ತು ಅಂದ್ರೆ ಏನಪ್ಪ ಮಾಡೋದು? ಅವನ ಗತಿ ಏನು? ಅವನು ಏನಾಗ್ತಾನೆ? ಮತ್ತು ಅವನು ಎಲ್ಲಿ ಹುಟ್ಟುತ್ತಾನ? ಅವನಿಗೆ ಮೋಕ್ಷ ಆಗ್ತದೋ ಅಥವಾ ಆಗೋದಿಲ್ವೋ? ಮತ್ತು ಅವನೇನಾದರೂ ದುರ್ಗತಿ ಹೊಂದುತ್ತಾನೋ ಅಥವಾ ಸದ್ಗತಿಗೆ ಹೋಗ್ತಾನೋ? ಮುಂದೆ ಮನುಷ್ಯ ಜನ್ಮನಾಗಿ ಹುಟ್ಟಿ ಬರ್ತಾನೋ ಅಥವಾ ಇನ್ನೂ ಹೀನ ಯೋನಿಗೆ ಹೋಗ್ತಾನೋ? ಅದರ ಭಯ ಇಟ್ಟುಕೊಂಡು ಶಿಷ್ಯ ಇಲ್ಲಿ ಪ್ರಶ್ನೆ ಮಾಡ್ತಾನೆ. ನಾವು ಪ್ರಪಂಚದ ವಿಚಾರದಲ್ಲಿ ಭಾಳ ವಿಚಾರ ಮಾಡ್ತೀವಿ. ಒಂದು ಸಾಮಾನು ಖರೀದಿ ಮಾಡ್ಬೇಕಾದ್ರೆ ಅದು ಎಷ್ಟು ವರ್ಷ ಬಾಳಬಹುದು, ಅದಕ್ಕೆ ಆಯಸ್ಸು ಎಷ್ಟೈತೆ, ಮತ್ತು ಇದು ಎಷ್ಟು ದಿವಸ ಇರ್ತದ, ಮುಂದೆ ನಮಗೆ ಇದರಿಂದ ಎಷ್ಟು ಲಾಭ ಐತೆ, ಮಾಡ್ತೀವೆಲ್ಲ ವ್ಯವಹಾರ ಮಾಡಬೇಕು. ಪ್ರಪಂಚ ಅಂದಮೇಲೆ ಮಾಡೇ ಮಾಡ್ತೀವಿ. ಮತ್ತು ಈ ಪಾರಮಾರ್ಥ ನಾ ಇಷ್ಟೆಲ್ಲ ಸಾಧನ ಮಾಡಿ ಇಂಥ ಸಾಧನೆಗಳಿಂದ ಕಠಿಣತರವಾದಂಥ ಸಾಧನೆಗಳು ಇವೇನು ಸುಖಿಚ್ಛೆ ಸುವಿಚಾರ ಬಾಯಿಲೆ ಹೇಳಿದಷ್ಟು ಸುಲಭವಾಗಿ ಬರುವಂಥ ಸಾಧನೆಗಳಲ್ಲ. ಸುಖದ ಇಚ್ಛೆ ಆಗೋದೇ ಬಹುಜನ್ಮದ ಪುಣ್ಯದ ಫಲದಿಂದ ಆಗ್ತದಂದ್ರೆ ಅವರು ಬಳಿಕಾಭವದೊಳು ಸುಕೃತವೋ ಅನೇಕ ಫಲಿಸಲು ಪುರುಷಂಗಹುದು ವಿವೇಕ. ಅನೇಕ ಜನ್ಮಾಂತರಗಳಲ್ಲಿ ನಿಷ್ಕಾಮ ಕರ್ಮ ವಾಸನೆ ಯಾರು ಹೃದಯದಾಗ ನಿಂತದ ಅವರಲ್ಲಿ ಮಾತ್ರ ಈ ವಿವೇಕ ಉದಯ ಆಗ್ತದ. ನಾನು ಈ ದುಃಖದಿಂದ ಪಾರಾಗಬೇಕು, ಈ ಜನನ ಮರಣ ರೂಪ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು, ಮತ್ತು ಈ ದುಃಖರಹಿತವಾದಂಥ ಅಚ್ಚ ಸುಖವನ್ನು ನಾ ಪಡಿಬೇಕು ಅಂತ ಇಚ್ಛೆ ಅದು ಮನಸ್ಸಿನಿಂದ ಹುಟ್ಟಿ ಬರಬೇಕು. ಇದು ಬಲವಂತ ಮಾಡಿ ಹೇಳೋದಲ್ಲ, ಇದು ಅವ್ರ ಭಾವದಲ್ಲಿ ಬರಬೇಕು. ಕೇಳಿದ ಮೇಲೆ ಆದ್ರೂ ಬಂದಿರಬೇಕು. ಅದು ಎಲ್ಲರಿಗೂ ಬರಲಿಕ್ಕಿಲ್ಲ, ಕೇಳಿದ ಮೇಲೆ ಆದ್ರೂ ಕೆಲವರಿಗೆ ಬರ್ತದ. ಯಾಕಂದ್ರೆ ಅವ್ರವ್ರ ಪ್ರಾರಬ್ಧ ಹಂಗಿರ್ತಾವೆ. ನಿಜಗೊಂಡ್ರು ಇದಕ್ಕೂ ಬರ್ಕೊಂಬಂದ್ರೆ ವಿವೇಕ ಚಿಂತಾಮಣಿಯಾಗ ಕೆಲವರಿಗೆ ಕೇಳಿದ ಮೇಲೆ ಬರಬಹುದು, ಕೆಲವರಿಗೆ ಪೂರ್ವದಲ್ಲೇ ಬರಬಹುದು, ಕೆಲವರಿಗೆ ಸುಮ್ಮನೆ ಹೋಗಿ ಸಂಘ ಮಾಡಿದ್ರೂ ಬರ್ಬೋದು. ಇದೇನು ಹಿಂಗೆ ಬರ್ಬೇಕಂತ ನೇಮ ಇಲ್ಲ. ಹೀಗೆ ಅಂತಹ ಅವಸ್ಥೆಯನ್ನು, ಕಠಿಣವಾದಂಥ ಇಂತಹ ಅವಸ್ಥೆಯನ್ನು ಸಾಧನದಿಂದ ನಾವು ಪ್ರಾಪ್ತಿ ಮಾಡಕತ್ತೀವಿ, ಪ್ರಯತ್ನ ಮಾಡಕತ್ತೀವಿ ಅಂದ್ರೆ ಅಕಸ್ಮಾತ್ ನಮ್ಮದು ಶರೀರ ಹೋದ್ರೆ ನನಗೇನಪ್ಪ ಲಾಭ? ಇದರಿಂದ ಇಷ್ಟು ದಿವಸ ಮಾಡಿದ ಸಾಧನೆ ಏನನ್ನು ಫಲ ಕೊಟ್ಟಿತೋ, ಏನು ವ್ಯರ್ಥ ಆಯಿತು ಗೊತ್ತಿರಬೇಕಲ್ಲ. ಶಿಷ್ಯ ಈ ಒಂದು ಮನಸ್ಸಿನಲ್ಲಿ ಸಂಶಯವನ್ನಿಟ್ಟುಕೊಂಡು ಗುರುಗಳನ್ನು ಪ್ರಶ್ನೆಯನ್ನು ಮಾಡ್ಯಾನ, ಹಿಂದಿನ ಗತಿಯಲ್ಲಿ ಮಾಡ್ಯಾನ. ಅದರ ಉತ್ತರವನ್ನು ಈಗ ಕೊಡ್ತಾರೆ ಮುಂದೆ. ಈಗ ಹೇಳ್ತಾರೆ ಅವರು ಇಲ್ಲಿ, ಕೇಳಲೆ ಸನ್ಮತಿ ಕೈರವ ಚಂದ್ರ ಪೇಳುವೆನು ಅಧಿಗತ ನಿಜ ಸುಖ ಸಾಂದ್ರ. ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗ ಅಭ್ಯಾಸ ಆದವಂಗೆ
ಇಂಧನ ದುರಿತ ಕ್ಷಯವಾಯಿತು, ಅಂದಾಭವದ ಸುಕೃತ ಮೊದಗಿತ್ತು ಎಂಬುದಕ್ಕಿದು ಕುರುವಾಯಿತು ವಿರಕ್ತಿ, ಬೆಂಬಳೆ ವಿಡಿಯುವುದು ಮೋಕ್ಷ ಆಸಕ್ತಿ. ಇಂದಾರಬ್ಧ ವಶದಲಿಹ ಪಾಪ, ಬಂದೊಡನೆ ಅದನ್ನು ಸುಡುವನು ಮೇಣ್ ಸುಡುಗನು ಅನುತಾಪ, ಸಾಧು ಸಮ ಆಗಮನಾದಿಗಳಿಂದ ಸಾಧಿತ ಮಾಡಿದ್ದು ಪುಣ್ಯದ ವೃಂದ ಅಂತ ಈ 10ನೇ ಗತಿಯಲ್ಲಿ 1ನೇ ನುಡಿಯಲ್ಲಿ ಹೇಳ್ತಾರೆ. ಕೇಳಲೇ ಸನ್ಮತಿ ಕೈರವ ಚಂದ್ರ ಅಂತ ಹೇಳ್ತಾನ. ಹೆಂಗಂದ್ರೆ, ಹೇ ಶಿಷ್ಯ ಕೇಳು ಅಂತ ಹೇಳ್ತಾನ. ಅಂದ್ರೆ ಏಕಾಗ್ರತೆಯಿಂದ ನನ್ನ ಮಾತನ್ನು ಶ್ರವಣ ಮಾಡು. ನೀನು ಮುಂದೆ ಕೇಳಕ ಕುಂತಾನ, ಮತ್ತೆ ಕೇಳು ಅಂದ್ರೆ ಏನು? ನೀ ಕುಂತಿದ್ದಿ ಖರೆ, ನಿನ್ನ ಮನಸ್ಸು ಕುಂತಿರ್ಬೇಕಲ್ಲ. ಇಲ್ಲಿ ನಿನ್ನ ಮನಸ್ಸು ಕುಂತಿದ್ದಿಲ್ಲ ಅಂದರೆ ಶರೀರ ಮುಂದೆ ಕುಂತು ಏನು ಮಾಡೋದೈತೆ? ಕಿವಿ ಐತೆ ಖರೆ, ಕಿವಿ ಒಳಗೆ ಹೋಗುವಂಥ ಮನಸ್ಸು ಬೇಕಲ್ಲ, ಅದನ್ನು ಗ್ರಹಣ ಮಾಡೋದು. ಹಾಗಾಗಿ ಏಕಾಗ್ರತೆಯಿಂದ ಕೇಳು. ಸನ್ಮತಿ ಅಂದರೆ, ಸನ್ಮತಿ ಬರೀ ಮತಿ ಅಂದರೆ ಬುದ್ಧಿ, ಸನ್ಮತಿ ಅಂದರೆ ವಿಶೇಷ ರೂಪವಾದಂಥ ಶುದ್ಧ ಬುದ್ಧಿ ಉಳ್ಳವನು. ಬುದ್ಧಿ ಹೆಂಗಿರಬೇಕು? ಗುರುಗಳು ಹೇಳಿದ ಮಾತನ್ನು ವಿವೇಕ ದೃಷ್ಟಿಯಿಂದ ಅದನ್ನು ಗ್ರಹಣ ಮಾಡುವಂಥ ಸಾಮರ್ಥ್ಯ ಇರಬೇಕು. ಯಾವಾಗ ಬರ್ತದ್ರಿ ಈ ಬುದ್ಧಿ? ಅಂದರೆ ಯಾರ ಬುದ್ಧಿಯಲ್ಲಿ ದೋಷ ಇಲ್ಲ ಅವನಿಗೆ ಈ ಬುದ್ಧಿ ಬರ್ತದೆ. ಅಂದರೆ ವಿಷಯವಾಸನೆಗಳಲ್ಲಿ ವಿಷಯವಾಸನದಲ್ಲಿ ಅಭ್ಯಾಸನಾದಂಥವನಿಗೆ ಈ ಬುದ್ಧಿ ಬರಂಗಿಲ್ಲ. ಯಾವಾಗಲೂ ವಿಷಯ ವಾಸನೆಯಲ್ಲಿ ಮುಳುಗಿದಂಥವ್ರಿಗೆ ಇದು ಬರಂಗಿಲ್ಲ ಬುದ್ಧಿ. ಅವ್ರಿಗೇನು ಬೇಕಾ? ಜಗತ್ತಿನ ಭೋಗ ಸುಖವೇ ಸುಖ ಅಂತ ತಿಳಿದಾರ. ಇರೋ ಸುಖನೇ ಸುಖ, ಆನಂದ ಬ್ರಹ್ಮಾನಂದ ತಿಳಿದವರಿಗೆ ಇಂಥ ಒಂದು ಬ್ರಹ್ಮಾನಂದ ತಿಳಿಬೇಕೆಂಬ ಬುದ್ಧಿ ಅವರಲ್ಲಿ ಬರಂಗಿಲ್ಲ. ಯಾರಿಗೆ ಈ ವಿಷಯಗಳಲ್ಲಿ ದೋಷವನ್ನು ಕಂಡು ಈ ವಿಷಯದಲ್ಲಿ ದುಃಖ ಅದ, ಇದರಿಂದ ನಾನು ಪಾರಾಗುವುದು ಹೆಂಗ ಅಂತ ತಿಳಿದಾರಲ್ಲ, ಶುದ್ಧ ಬುದ್ಧಿ ಉಳ್ಳಂಥವರು, ಸದ್ಬುದ್ಧಿ ರೂಪವಾದಂಥ ವಿಶೇಷ ರೂಪವಾದಂಥ ಬುದ್ಧಿ ಉಳ್ಳಂಥ ಶ್ರೀರಾಮನೇ, ಕೈರವ ಚಂದ್ರ ಅಂದ್ರೆ ನೈದಿಲೆಗೆ ಚಂದ್ರ ಅಂದ್ರೆ ಇಂದು ಸಾದೃಶ್ಯವನಾದಂಥ, ಅಧಿಗತ ಅಂದ್ರೆ ಪ್ರಾಪ್ತಿ ಮಾಡಿಕೊಂಡ ನಿಜ ಸುಖ ಸಾಂದ್ರ ಅಂದ್ರೆ ದಟ್ಟದ ನಿಜ ಸುಖ ಉಳ್ಳಂಥ ಶಿಷ್ಯನೇ. ನೋಡ್ರಿ, ಇಷ್ಟೆಲ್ಲ ಇದ್ರೂ ಕೂಡ ಶ್ರೀರಾಮಚಂದ್ರ ತಾನು ಒಬ್ಬ ಅವತಾರ ಪುರುಷನಾಗಿದ್ದು ಒಬ್ಬ ವಶಿಷ್ಠ ಮಹರ್ಷಿಗಳನ್ನೇ ಗುರುಗಳನ್ನಾಗಿ ಮಾಡಿಕೊಂಡು ಅವರಿಂದ ತಮ್ಮ ಯಥಾರ್ಥವನ್ನು ತಿಳಿಬೇಕು, ನಾನು ಕೃತಕೃತ್ಯನಾಗಬೇಕು ಅಂತ ಸತ್ಯ ನಿಜವಾಗಿರುವಂಥ ಪರಮಾನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆ ಅವರಿಗೆ ಬಂದದಂದ ಮೇಲೆ ನಾವು ಸುಮ್ಮನೆ ಮನೆ ಕುಂತರು ಬರ್ತದೇನಿದು ನಮಗೆ ಮೋಕ್ಷ ಸುಖ? ಇಲ್ಲ. ಅಂಥವರಿಗೆ ಗುರುಗಳು ಬೇಕಾಗ್ಯಾರ. ನಿಮಿತ್ತ ಮಾತ್ರದಿಂದ ಅವರು ಗುರು ಶಿಷ್ಯರಾಗಿರಬಹುದು, ಪರಂತು ಅಂಥ ಸ್ಥಿತಿಯಲ್ಲಿ ಇದ್ದವರು ಕೂಡ ಗುರುಗಳನ್ನು ಅಪೇಕ್ಷೆ ಮಾಡ್ಯಾರ, ಗುರುಗಳಿಂದ ತಿಳಿದು ಕೃತಾರ್ಥರಾಗ್ಯಾರ ಅಂದ ಮೇಲೆ ನಾವಾದರೂ ಮುಂದಿನ ಪೀಳಿಗೆ ಜಗತ್ತಿನಲ್ಲಿ ಈ ಗುರು ಶಿಷ್ಯರ ಸಂಬಂಧದಿಂದನೇ ಇದನ್ನು ತಿಳಿದು ಮುಕ್ತರಾಗಬೇಕೆ ಹೊರತು ಇದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಮತ್ತೆ ಅಂತ ನಿಜ ಸುಖವುಳ್ಳಂಥ ಶಿಷ್ಯನೇ ಪೇಳುವೆನಂದ್ರೆ ಹೇಳುವೆನೆ ಕೇಳು. ಇಹದಲ್ಲಿ ಅಂದರೆ ಹುಟ್ಟಲು ಅಂದರೆ, ಹಿಯದಲ್ಲಿ ಅಂದರೆ ಈ ಲೋಕದಲ್ಲಿ, ಬರುವುದಕ್ಕೆ ಹುಟ್ಟಲು ಹೊಂದಲು. ಹುಟ್ಟಬೇಕಾದ್ರೆ ಮತ್ತೆ ಇಲ್ಲಿ ಹುಟ್ಟೋದು ಮತ್ತು ಜನನ ಮರಣ ಐತಲ್ಲ, ಈ ಹುಟ್ಟೋದು ಮತ್ತು ಸಾಯೋದು, ಮತ್ತು ಹೊಂದಲು ಅಂದರೆ ಪರಲೋಕದಲ್ಲಿ ಹೋಗಲು. ಬೇಸತ್ತಂಗೆ ಯಾರಿಗೆ ಇದು ಐತಪ್ಪ ಹುಟ್ಟೋದು ಮತ್ತೆ ಪುನಃ ಏನಪ್ಪ ಅಂದ್ರೆ ಸ್ವರ್ಗಲೋಕಾದಿ ಲೋಕಾದಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋದು, ಮತ್ತೆ ಪುನಃ ಇಲ್ಲಿ ಈ ಲೋಕಕ್ಕೆ ಬರೋದು. ಯಾರು ಈ ಲೋಕದ ಸುಖವೇ ಸುಖ ಅಂತ ತಿಳಿದು ಪರಲೋಕಾದಿ ಸುಖಗಳು ಅಮೃತ ಸಮಾನ ಅಂತ ತಿಳಿದು ಕೇಶಿ ಅನೇಕ ಕರ್ಮಗಳಲ್ಲಿ ತತ್ಪರರಾಗಿ ಈ ಲೋಕ ಮತ್ತು ಪರಲೋಕದ ಸುಖಗಳಲ್ಲಿ ಪಡೆದಿರತಕ್ಕಂಥವ್ರು ಅಪೇಕ್ಷೆ ಉಳ್ಳಂಥವ್ರು ಇದ್ದಾರೆ. ಅಂಥವರಿಗೆ ಪರಮಾರ್ಥ ಗೀತೆನ ಹೇಳಿಲ್ಲ ಅಂದ್ರೆ ಅವ್ರು ಅಂಥವ್ರಿಗೆ ಹೇಳಿಲ್ಲ. ಹುಟ್ಟಲು ಹೊಂದಲು ಬೇಸತ್ತಂಗೆ ಅಂದ್ರೆ ಅವ್ರು. ಬೇಸತ್ತಂಗೆ ಅಂದ್ರೆ ಇದು ಸಾಕು ಅಂತ ಯಾರು ತಿಳಿದಾರ ಅವರಿಗೆ ಹೇಳಕತ್ತೀವಿ ನಾವು. ಹುಟ್ಟಲು ಹೊಂದಲು ಬೇಸತ್ತಂಗೆ, ನೆಟ್ಟನೆ ಅಂದರೆ ಚೆನ್ನಾಗಿ ಯೋಗಾಭ್ಯಾಸ ಆದವಂಗೆ,
ಯೋಗಾಭ್ಯಾಸ ಅಂತ ಹೇಳಿರಲಿ. ಯೋಗ ಅಂದ್ರೆ ಯಾವ ಯೋಗಕ್ಕೆ ಹಚ್ಕೋಬೇಕು? ಇಲ್ಲಿ ಅನೇಕ ಯೋಗಗಳು ಇದಾವೆ. ಅಷ್ಟಾಂಗ ಯೋಗಗಳು ಇದಾವೆ. ಸಗುಣ ಅಷ್ಟಾಂಗ ಯೋಗ ಐತೆ, ನಿರ್ಗುಣ ಯೋಗ ಐತೆ, ಜ್ಞಾನಕ್ಕೆ ಯೋಗ ಅಂದಾರ. ಈ ಬುದ್ಧಿ ಬರಬೇಕಾಗಿತ್ತು ಅಂದ್ರೆ ಇಹಲೋಕ ಪರಲೋಕದಲ್ಲಿ ಯಾರಿಗೆ ದೋಷ ದರ್ಶನ ಕಂಡರ ದೋಷ ಮೂಲಕವಾಗಿ ಇಹಪರದ ಇಚ್ಛೆಯನ್ನು ತೊರೆದು ನಿತ್ಯ ಸುಖದ ಅಪೇಕ್ಷೆಯನ್ನು ಮಾಡಿಕೊಳ್ಳುವಂಥ ಏನಪ್ಪ ಅಂದರೆ ಹೆಂಗಿರಬೇಕು ಮನಸ್ಸು ಅವ್ರದ್ದು? ಆ ಪರಿಪಕ್ವ ಅಂತಃಕರಣ ಉಳ್ಳಂಥ ವೃತ್ತಿ ಉಳ್ಳಂಥವ್ರು ಏನಿದ್ದಾರೆ ನೋಡು ಜಗತ್ತಿನಲ್ಲಿ, ಅವರು ಅಧಿಕಾರಿಗಳು, ಶಿಷ್ಯರು. ಅಂಥ ಜ್ಞಾನದಿಂದಲೇ ನಾ ಮುಕ್ತಿ ಪಡಿಬೇಕು ಅಂತ ಯಾರು ಅಪೇಕ್ಷೆ ಉಳ್ಳವರು ಇದ್ದಾರ ಅಂಥವರಿಗೆ ಜನ್ಮಾಂತರದ ದುರಿತ ಪಾಪ ಕ್ಷಯವಾಯಿತು ಅಂದ್ರೆ ಅವರು. ನಾವು ಯಾವತ್ತು ಗುರುವಿನ ಕಡೆ ಅಂದರೆ ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು, ಅಂಥ ಸದ್ಗುರುವಿನ ಕಡೆ ನಾವು ಮುಖ ಮಾಡಿ ಇವತ್ತು ಅಂಥ ಗುರುವಿನಿಂದ ನಾನು ಜ್ಞಾನವನ್ನು ಪಡೆದು ಕೃತಾರ್ಥನಾಗಬೇಕಂತ ನೀ ಯಾವತ್ತು ನಿನ್ನ ಬುದ್ಧಿಯಲ್ಲಿ ಬಂತು, ಅವ್ರ ಸನ್ನಿಧಾನಕ್ಕೆ ನೀವು ಓದಿ, ಆವತ್ತೇ ನಿನ್ನ ಎಲ್ಲ ಪಾಪಗಳು ಸುಟ್ಟೋಗ್ಯಾವ. ಇಂಧನ ದುರಿತ ಕ್ಷಯವಾಯಿತು. ಇಂಧನ ಅಂದ್ರೆ ಅನೇಕ ಜನ್ಮಗಳಲ್ಲಿ ನೀವು ಮಾಡಿದ ಪಾಪ ಅವತ್ತು ಸುಟ್ಟೋಗ್ಯಾವ. ನೀನು ಪಾಪದಿಂದ ಮುಕ್ತ ಅದಿ. ಯಾಕಂದ್ರೆ ಆ ಬುದ್ಧಿ ಬರೋದೇ ಬಹಳ ಕಷ್ಟ. ಅದಕ್ಕೆ ಇಂಧನ ದುರಿತ ಕ್ಷಯವಾಯಿತು. ಇದು ನೀವು ಹೇಳ್ತೀರಿ ಕ್ಷಯ ಆಗ್ಯದ ಅಂತ, ಅಂದ್ರೆ ನಾಶ ಆಗ್ಯದಂತ ಹೇಳ್ತೀರಿ. ನಮ್ಮ ಅನುಭವಕ್ಕೆ ಬರ್ಬೇಕಲ್ಲ ಇದು. ಹೆಂಗೆ ತಿಳ್ಕೊಬೇಕು ಅವರಲ್ಲಿ ಆ ಬುದ್ಧಿ ಕೆಟ್ಟದಂತ? ಜಗತ್ತಿನಲ್ಲಿ ನಾನಾ ಪ್ರಕಾರ ಯಾರಲ್ಲಿ ಇಂಥ ಪಾಪ ಕರ್ಮ ವಾಸನೆ ಬುದ್ಧಿ ನಾಶ ಆಗ್ಯದಂತ ನಾವೇನು ತಿಳಬೇಕ್ರಿ ಅವರಲ್ಲಿ? ಅವರು ಏಸು ಮಂದಿ ಬರಂಗಿಲ್ಲ ಗುರುಗಳಲ್ಲಿ, ಎಲ್ಲರೂ ಬರ್ತಾರೆ. ಬ್ರಹ್ಮನಿಷ್ಠರೇ ಇದ್ದಾರೆ ಗುರುಗಳು, ಇಲ್ಲ ಅಂತಿಲ್ಲ. ಅಂಥ ಗುರುಗಳಲ್ಲಿ ಎಲ್ಲರೂ ಬರ್ತಾರೆ. ಮತ್ತು ಎಲ್ಲರಿಗೆ ಆಗ್ಯದೇನದು ಹಿಂಗೆ ವಿಚಾರ ಮಾಡಿದರೆ? ಮಹಾತ್ಮರಲ್ಲಿ ಅನೇಕ ಮಂದಿ ಹೋಗ್ಯಾರ, ಎಲ್ಲರೂ ಮುಕ್ತರಾಗ್ಯಾರೇನು? ಅದಕ್ಕೆ ಅವ್ರು ಹೇಳ್ತಾರೆ, ಯಾರಿಗೆ ಪಾಪ ವಾಸನೆ ಸುಟ್ಟದಂದ್ರೆ ಅವರು ಹೇಗಿರ್ತಾರ ಅಂತ ಹೇಳಿದರೆ, ದುರಿತಾಕ್ಷಯವಾಯಿತು, ಅಂಧಾಭವದ ಸುಕೃತ ಮೊದಗಿತ್ತು ಅಂದ್ರು. ಅದು ತನ್ನ ಭಾವದಿಂದ ಯಾವಾಗ ಸದ್ಗುರುವಿನ ಹೊಂದಿ ನಾನು ಕೃತಾರ್ಥನಾಗಬೇಕು, ಈ ಜನ್ಮವನ್ನು ನಾನು ಸಾರ್ಥಕ ಮಾಡಿಕೊಳ್ಳಬೇಕು, ನನ್ನ ಹುಟ್ಟು ಸಾವನ್ನು ಬಿಡುಗಡೆ ಮಾಡಿಕೊಳ್ಳಬೇಕು ಅಂತ ಯಾವಾಗ ನನ್ನ ಬುದ್ಧಿಯಲ್ಲಿ ಬಂತು ಇಲ್ಲ, ಯಾರೇ ಇರಲಿ ಅಧಿಕಾರಿಗಳು, ಅವತ್ತೇ ಸುಕೃತ ಅಂದರೆ ಪಾಪ ನಷ್ಟ ಆಯಿತು, ಪುಣ್ಯ ನಿನಗೆ ಅವತ್ತೇ ಪ್ರಾಪ್ತಿ ಆಯ್ತು ಅಂದ್ರೆ ಅವರು. ಇದು ಎಂಥ ಪುಣ್ಯ, ನಿಷ್ಕಾಮ ಪುಣ್ಯ ನಿನಗೆ ಇವತ್ತು ಪ್ರಾಪ್ತಿ ಆಯ್ತು ನೋಡು. ಅಂತಃಕರಣ ನಿರ್ದೋಷವಾದಂಥ ಅಂತಃಕರಣ ಬಂದಿರ್ತದ. ಅಲ್ಲಿ ಯಾವ ದೋಷ ಇಲ್ಲ, ಕಪಟ ಕಲ್ಮಶಗಳಿಲ್ಲದೆ ನಿರ್ದೋಷವಾದಂಥ ಸತ್ವ ಬುದ್ಧಿ ಯಾರಲ್ಲಿರ್ತದ ಅವ್ರಿಗೇನಪ್ಪ ಅಂದರೆ ಸುಕೃತ ಅಂದರೆ ಅದೇ ನೋಡು. ಸುಕೃತ ಅಂದ್ರೆ ಅವರು, ಸುಕೃತ ಅಂದ್ರೇನು? ನಿಷ್ಕಾಮದ ಪುಣ್ಯದ ಫಲ ಅವತ್ತು ಪ್ರಾಪ್ತಿ ಆಗ್ಯದ. ಗುರುಗಳು ಸಿಗಂಗಿಲ್ಲ ಅಂತಲ್ಲ, ಗುರುಗಳು ಸಾಕವಷ್ಟು ಮಂದಿ ಗುರುಗಳು ಸಿಗ್ತಾರೆ. ನನಗೆ ಸಿಕ್ಕ ಗುರು ಯೋಗ್ಯ ಇದ್ದಾನ, ನಾನು ಮುಕ್ತ ಆತೀನಿ ಇವನಿಂದ ಅಂತ ಎಷ್ಟು ಮಂದಿಗೆ ಅದು ಖಾತ್ರಿ ಇರ್ತದೆ? ಶಾಸ್ತ್ರ ಕೇಳಿದವ್ರಿಗೆ ಬಿಟ್ಟರೆ ಉಳಿದವ್ರಿಗೆ ಎಷ್ಟು ಮಂದಿಗೆ ಗೊತ್ತದ ಗುರುಗಳ ಬಗ್ಗೆ ಜಗತ್ತಿನಲ್ಲಿ? ನಾವೆಲ್ಲರನ್ನ ಗುರುಗಳು ಮಾಡೀವಿ ಖರೆ, ಶಾಸ್ತ್ರ ಏನು ಹೇಳ್ತದ ಗುರುವಿನ ಲಕ್ಷಣ? ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಗುರುವಿನ ಲಕ್ಷಣ ಹೇಳಿಕೆಂತ ಬಂದಾರ. ಅಂಥ ಗುರುನೇ ನನಗೆ ಸಿಕ್ಕಾನ, ನಾ ಇವನಿಂದ ಧನ್ಯತೆ ಪಡಿಬೇಕಂತ ಎಷ್ಟು ಮಂದಿ ಶಿಷ್ಯರೂ ಇದ್ದಾರೆ ಈ ಜಗತ್ತಿನಾಗ. ಸುಮ್ಮನೆ ಏನಪ್ಪ ಅಂತಂದ್ರೆ ಗುರುಗಳನ್ನ ಮಾಡ್ಕೊಂಡೀವಿ ಏನೋ, ಸುಮ್ಮನೆ ವರ್ಷಕ್ಕೆ 6 ತಿಂಗಳಿಗೆ ಒಂದು ಸಲ ಮುಖ ತೋರಿಸಿ ಬಂದ್ಬಿಡೋದು ಆ ಕಡೆ. ಇಷ್ಟಾದ್ರೆ ನಾವು ಮುಕ್ತರಂತ ಇಲ್ಲಿ ಹೇಳ್ಯದೇನು ಶಾಸ್ತ್ರ? ಹಿಂಗೆ ಹೇಳಿಲ್ಲ. ಅಂಥ ಬ್ರಹ್ಮನಿಷ್ಠ ಗುರು ಇರಬೇಕು, ಅವನು ಶ್ರೋತ್ರಿಯನಾಗಿರಬೇಕು. ಅವನ ಮುಖಾಂತರ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡುವಂಥ ಸದ್ಬುದ್ಧಿ ನಿನಗೆ ಬಂತು ಅಂದರೆ ಅವತ್ತು ನಿನಗೆಲ್ಲ ಪುಣ್ಯ ಪ್ರಾಪ್ತಿ ಆಗ್ಯದ, ಎಲ್ಲ ಪಾಪದಿಂದ ನೀ ಮುಕ್ತ ಆಗಿದ್ದಿ. ಇದೇ ಕುರು ಎಂಬುದಕ್ಕಿದು ಕುರುವಾಯಿತು ವಿರಕ್ತಿ. ಹೌದ್ರಿ, ಸುಕೃತ ಅವನಿಗೆ ಪುಣ್ಯ ಬಂದದ ಅನ್ನೋದಕ್ಕೆ ಏನು ಕುರು? ಅವನು ಪುಣ್ಯವಂತ ಅಂತ ಹೇಳ್ತೀರಿ ನೀವು, ಅವನು ಪುಣ್ಯವಂತ ಅನ್ನೋದಕ್ಕೆ ನಾವೇನು ಕುರು? ಯಾರಲ್ಲಿ ವೈರಾಗ್ಯ ಹುಟ್ಟ್ಯದ ನೋಡು, ಅವದೇ ನೋಡು ಕುರು ಅಂದ್ರೆ ಅವ್ರು. ಸುಕೃತ ಪುಣ್ಯ
ಉದಯ ಆಗಿತ್ತಂದ್ರೆ ಅವನಲ್ಲಿ ವೈರಾಗ್ಯ ಹುಟ್ಟುತ್ತದೆ. ಅವನಿಗೆ ವೈರಾಗ್ಯ ಅಂದ್ರೆ ಏನು? ಈ ಲೋಕದ ಪರಲೋಕದ ವಿಷಯಗಳಲ್ಲಿ ರಾಗ ಇಲ್ಲ ಅವನಿಗೆ. ರಾಗ ಅಂದರೆ ಅಪೇಕ್ಷೆ ಇಲ್ಲ ಅಂತ ಅರ್ಥ. ಪ್ರಾರಬ್ಧ ನಿಮಿತ್ತದಿಂದ ನಮಗೆ ಕಾಣ್ತದೆ ಖರೆ, ಅವರಲ್ಲಿ ಯಾವ ವಾಸನೆಗಳಿಲ್ಲ. ಅವರು ಪ್ರಾರಬ್ಧ ಕರ್ಮಾನುಸಾರವಾಗಿ ಬೇರೆ ಬೇರೆ ರೂಪದಲ್ಲಿ ಅವರು ಇರಬಹುದಿಲ್ಲ ಅಂತಿಲ್ಲ. ನಾವು ವೈರಾಗ್ಯ ಅಂದಾಗ ಎಲ್ಲಸು ಬಿಡೋದು ವೈರಾಗ್ಯ ಅಂತ ತಿಳ್ಕೊಂಡಿವಿ. ವೈರಾಗ್ಯದಲ್ಲಿ ಬಹಳ ಹೇಳ್ಯಾರ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ ಅಂತ. ಇವು ಬರ್ತಾವ ಹೋಗ್ತಾವ. ನಿಜವಾದ ವೈರಾಗ್ಯ ಬಂತು ಅಂದ್ರೆ ಅದು ಹೋಗಂಗಿಲ್ಲ. ಯಾರಿಗೆ ಈ ವಿಷಯಗಳಲ್ಲಿ ದೋಷ ದರ್ಶನ ಆಗಿ ಆ ವಿಷಯದಲ್ಲಿ ಪುನಃ ಮನಸ್ಸು ನಮ್ಮನ್ನು ಕೂಡಲಾರ್ದಂಗೆ ಇತ್ತು ಅಂದ್ರೆ ಅದು ವೈರಾಗ್ಯಕ್ಕೆ ನೆಲೆಯೊಂದು ಅಂತ ನಿಜಗುಂಡ್ರು ಬರ್ಕೊಂಬಂದಾರ. ಹಿಂದನೇ ಬರ್ಕಣ ಬಂದಾರ. ಆವ ಕಾಲದೋಳು ಬಳಿಕಾವ ದೇಶದೋಳು ಬೇರಾವ ವಸ್ತುವಿನೋಳು ಎಡವರಿಯದ ಅತಿ ಮಮತೆ. ಈ ಲಕ್ಷಣ ಯಾವಾಗಲೂ ಸದಾವ ಕಾಲದಲ್ಲಿ ಅವನ ಹೃದಯದಲ್ಲಿ ಇರಬೇಕು. ವಿಷಯಗಳ ಕಂಡ ತಕ್ಷಣ ಇದು ಹೆಂಗ, ಯಾವನೋ ಒಬ್ಬನು ಮಠದಾಗ ಒಂದು ನಾಯಿ ಇತ್ತು, ಮಠದ ನಾಯಿ ಅಂತ ಭಾಳ ಪ್ರೀತಿಯಿಂದ ಸಾಕಿದ್ರು ಅದನ್ನು. ಅದಕ್ಕೆ ನಿತ್ಯ ಪೂಜೆ ಮಾಡ್ತಿದ್ರು, ಹಾರ ಹಾಕ್ತಿದ್ರು, ಆರತಿ ಮಾಡ್ತಿದ್ರು, ಹಾಲು ಕುಡಿಸ್ತಿದ್ರು. ಮಠದ ನಾಯಿ ಅಲ್ಲ, ಭಾಳ ಜೋಪಾನ ಮಾಡಿ ಇಟ್ಟಿದ್ರು ಅದನ್ನು. ಪಲ್ಲಕ್ಕಿ ಸೇವೆ ಮಾಡಕಲ್ಕ ಆ ಪಲ್ಲಕ್ಕಿಗೆ ನಾಯಿನ ಕುಂದ್ರಿಸ್ಕೊಂಡು ಹೋಗ್ತಿದ್ರಂತ. ಪಲ್ಲಕ್ಕಿ ಹೊತ್ಕೊಂಡ್ಕೇಶ್, ಯಾಕೆ ಅದು ಮಠದ ನಾಯಿ ಅಂತ. ಆ ಪಲ್ಲಕ್ಕಿ ಮೆರವಣಿಗೆ ನಡೆದಿತ್ತು. ಮೆರವಣಿಗೆ ಹೋಗ್ಕಲ್ಕ ಆ ಪಲ್ಲಕ್ಕಿಗೆ ನಾಯಿ ಕುಂತಿತ್ತು. ಅದ್ರ ಕೊಳ್ಳಾಗ ಹಾರ ಗೀರ ಹಾಕಿ ಕುಂಕುಮ ಎಲ್ಲ ಹಚ್ಚಿದ್ರು ಅದಕ್ಕೆ. ಆ ದಾರ್ಯಾಗ ಹೋಗ್ಕಲ್ಕ ಪಲ್ಲಕ್ಕಿ ಹೊತ್ಕೊಂಡು ಹೊಂಟಿದ್ರು ಅವ್ರು ಜೈಘೋಷಕ್ಕೆ ಅಂತ. ಆ ಪಕ್ಕ ರೋಡಿಗೆ ಒಂದು ಸೈಡಿಗೆ ನೋಡ್ತದ ನಾಯಿ ಒಂದು ಎಲುಬು ಬಿದ್ದಿತ್ತಂತ. ತಣ್ಣಗಿರ್ತಂತ ಪಲ್ಲಕ್ಲಿಂದ ಹೊರಗೆ ಬಂದು. ಅದು ವೈರಾಗ್ಯ ಏನದು? ವಿಷಯ ಕಂಡ ತಕ್ಷಣ ಎಗರ್ತದಿಲ್ಲ. ಅದರಂಗ ಮನಸ್ಸು ವಿಷಯ ಕಂಡ ತಕ್ಷಣ ವಿಷಯದ ಕಡೆ ಹೋಯ್ತು, ಅದರಾಗ ಕೂಡಿತು ಅಂದರೆ ಅದು ವೈರಾಗ್ಯ ಅಲ್ಲ. ಎಂಥ ವಿಷಯನೇ ಇರಲಿ, ಅದು ತನ್ನ ಎದುರಿಗಿದ್ದರೂ ಕೂಡ, ತನಗೆ ಭೋಗಿಸುವ ಸಾಮರ್ಥ್ಯ ಇದ್ದರೂ ಕೂಡ, ಅದನ್ನು ಭೋಗಿಸುವಂಥ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ನಿರ್ಲಕ್ಷಿಸ್ತಕ್ಕಂಥ ಬುದ್ಧಿ ಯಾರಲ್ಲಿ ಬಂದದ ನೋಡು, ಹೌದು ವೈರಾಗ್ಯದ ಲಕ್ಷಣ. ನಮಗಿನ್ನ ಬಂದೇ ಇಲ್ಲ, ಅದ್ರ ಬಗ್ಗೆ ನಾವು ಬಿಟ್ಟಿವಿ ಅಂದರೆ ಏನು ಬಿಡ್ತೀವಿ? ಬಿಡೋದು ಎಲ್ಲರೂ ಬಿಡ್ತೀವಿ. ಒಂದು ದಿವಸ ಬಿಡೋವೇ ಇದಾವೆಲ್ಲಸು, ಯಾವೇನಿಲ್ಲಿ ಹಿಡ್ಕೊಂಬೋ ಯಾವಿಲ್ಲ. ಆದರೆ ಅನುಕೂಲ ಆಗಲಾರ್ದು ಬಿಟ್ಟಿವಿ ಅಂತಂದರೆ ಹಂಗಲ್ಲ. ಅದು ವಿಷಯಗಳಿಂದ ನಮಗೆ ದುಃಖ ಆಗಿಲ್ಲ, ವಿಷಯದಲ್ಲಿ ಇಟ್ಟಂಥ ವಾಸನೆಯಿಂದ ದುಃಖ ಆಗ್ಯದ ನಮಗೆ. ವಿಷಯಗಳೇನು ದುಃಖ ಕೊಟ್ಟವೇನು? ಬೇಕಾದಷ್ಟು ಇದಾವೆ ಜಗತ್ತಿನಾಗ, ಸಾಕಷ್ಟು ಮಂದಿ ಇದಾವ್ರ, ಬೇಕಾದ ಇದಾವೆ. ನಮಗೆ ಯಾರಿಂದ ಏನು ದುಃಖ ಆಗಿಲ್ಲ, ಅವು ನಮಗೆ ಆಗಿಲ್ಲ ಅಂತ ನಮಗೆ ದುಃಖ ಆಗ್ತಾವ ಅಷ್ಟೇ. ಅದಕ್ಕೆ ಅವ್ರು ಹೇಳ್ತಾರ, ಎಂಬುದಕ್ಕಿದು ಕುರು ಆಯಿತು ವಿರಕ್ತಿ. ಇದು ವೈರಾಗ್ಯ ಹುಟ್ಟದ. ಇದೇ ನೋಡು ಕುರು, ಅವನಲ್ಲಿ ಸುಕೃತ ಪುಣ್ಯವ ಉದಯ ಆಗೋದಕ್ಕೆ ಇದು ವಿರಕ್ತಿ ಕುರು. ಈ ವಿರಕ್ತಿ ಹುಟ್ಟಿದೊಡೆ ಬೆಂಬಳೆ ಬಿಡುವುದು ಮೋಕ್ಷ ಆಸಕ್ತಿ. ಎಲ್ಲಿ ವೈರಾಗ್ಯ ಹುಟ್ಟುತ್ತದ ಅವನಿಗೆ ಇದು ಮೋಕ್ಷದ ಅಪೇಕ್ಷೆ ಬರ್ತದ. ಅವನಿಗೆ ಇನ್ನೇನು ಬೇಕಾಗಿಲ್ಲ. ಗುರು ಶಾಸ್ತ್ರ ತನ್ನ ಉದರ ಪೋಷಣಕ್ಕಾಗಿ ಏನು ಬೇಕಾದ ಕಾಯಕವನ್ನು ಮಾಡ್ತಾನೆ ಹೊರತು ಇದು ಒಂದು ಬಿಟ್ಟರೆ ಬೇರೆ ಅಪೇಕ್ಷೆ ಅವನಿಗೆಲ್ಲ ಇನ್ನೊಂದು ಜಗತ್ತಿನಾಗ. ಇಂಥವ್ರು ಎಷ್ಟೋ ಮಂದಿ ಮಹಾತ್ಮರು ಶರಣರಾಗಿ ಹೋಗ್ಯಾರ, ಇತಿಹಾಸದಾಗಿಲ್ಲ ಅಂತಿಲ್ಲ. ಎಷ್ಟೋ ಮಂದಿ ಇತಿಹಾಸ ಐತೆ ಅವ್ರದ್ದು. ಇಂದ ಆರದ್ದ ವಶದಲಿಹ ಪಾಪ. ಮತ್ತು ಈಗ ಏನು ಬಂದಾನ, ಶರೀರ ತೊಟ್ಟು ಬಂದಾನ, ಮೋಕ್ಷ ಆಸಕ್ತಿನೂ ಬಂದದ, ಅಂಥ ಪುಣ್ಯ ಉದಯ ಆಗ್ಯದ, ವೈರಾಗ್ಯನೂ ಬಂದದ. ಮತ್ತು ಈಗ ಪ್ರಾರಬ್ಧ ಕರ್ಮ ಈಗ ವ್ಯವಹಾರ ಮಾಡಕತ್ತಾನ ಅಂದಮೇಲೆ ಏನಾದರೂ ಒಂದು ಕ್ರಿಯೆ ನಡೆದದಲ್ಲ ಜಗತ್ತಿನಾಗ. ಆ ಕ್ರಿಯೆಯಲ್ಲಿ ಪಾಪ ಆಯ್ತಪ್ಪ, ಏನೋ ಒಂದು ಪಾಪ ಕರ್ಮ ನಡೀತು. ದಾರಿ ನಡೀತಾನ ಮನುಷ್ಯ ಅಂದ್ರೆ ಎಡವಂಗಿಲ್ಲ ಅಂತಲ್ಲ, ಎಡವುತ್ತಾನ ಸಹಜ. ದಾರಿ ನಡೀತೀವಿ ಅಂದರೆ ಎಡವೋದು ಸಹಜನೇ. ಆದರೆ ಈಗ ನಡೆದ ಪ್ರಾರಬ್ಧ ಕರ್ಮದಿಂದ ಏನೋ ಒಂದು ಕ್ರಿಯೆದಾಗ ನಡೆದಾನ, ಅಕಸ್ಮಾತ್ ಅವನಿಂದ ಏನಾದರೂ ಪಾಪ ಘಟಿಸ್ತು ಅಥವಾ ಪರನಿಂದೆ ಪರದೂಷಣೆ ಏನಾದರೂ ಮಾಡಿದ,
ಇಂಥ ಪಾಪ ಕರ್ಮಗಳು ನಡೆದವು. ಮತ್ತು ಹೆಂಗ್ರಿ ಅವನಿಗೆ ಮತ್ತೆ ಈ ಪಾಪ ಅವನಿಗೆ ಅಂಟಂಗಿಲ್ಲೇನೋ? ಯಾಕೆ ನೀವಿಂದ ಹೇಳಿರಿ, ಹಿಂದೆ ಎಲ್ಲ ಪಾಪದಿಂದ ಮುಕ್ತ ಆಗ್ಯಾನ, ಈಗ ಪುಣ್ಯ ಉದಯ ಆಗ್ಯಾದ. ಮತ್ತು ಈಗಂತ ಪ್ರಾರಬ್ಧ ನಡೆದ, ಈಗೇನಾದರೂ ನಡೆದರೆ ಏನು ಮಾಡ್ತಾನ ಅವನು ಅಂದರೆ, ಇಂದ ಆರಬ್ಧ ವಶದಲ್ಲಿಯ ಪಾಪ ಬಂದೊಡೆ ಅದನು ಸುಡುಗನು ಅನುತಾಪ ಅಂತ. ಪ್ರಾಯಶ್ಚಿತ್ತದಿಂದ ಆ ಪಾಪದಿಂದ ಮುಕ್ತ ಆಗ್ತಾನ ಅವನು, ಪ್ರಾಯಶ್ಚಿತ್ತ ಮಾಡ್ತಾನ ಅವನು. ತನ್ನಿಂದ ಏನಾದರೂ ನಡಿಬಾರ್ದು, ಇಂಥ ಘಟನೆ ನಡೆದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ತಾನ. ಇದು ನನ್ನಿಂದ ನಡಿಬಾರ್ದಾಗಿತ್ತು, ಇಂಥ ಪಾಪಕ್ರಿಯೆಯನ್ನು ನಾ ಮಾಡಬಾರ್ದಾಗಿತ್ತು, ಇಂಥ ದುಃಖವನ್ನು ನಾನು ಕೊಡಬಾರ್ದಾಗಿತ್ತು, ಅಥವಾ ಇಂಥವರಿಗೆ ನಾ ಹಿಂಗೆ ನಿಂದ ಮಾಡಬಾರ್ದಾಗಿತ್ತು, ಇಂಥ ದೋಷವನ್ನು ಮಾಡಬಾರ್ದಂತ ಪ್ರಾಯಶ್ಚಿತ್ತ ಮಾಡಿಕೊಂತಾನೆ ಹೊರತು ಬಿಡು ನಾನೇ ಶ್ರೇಷ್ಠ, ನಾನಿದ್ದೆ ಚಲೋ ಅಂತ ಎಂದು ತಿಳ್ಕೊಂಬಂಗಿಲ್ಲ ಅವನು. ಅವು ಬುದ್ಧಿ ಹಿಂಗಿರ್ತದ. ಯಾಕಂದರೆ ಅವೆಲ್ಲ ದೋಷದಿಂದ ಅವ ಮುಕ್ತ ಆಗಿರ್ತಾನ, ಮತ್ತೆ ಯಾಕೆ ದೋಷ ಇಟ್ಕೊಬೇಕು ಹೋಗ್ತಾನ? ಹಂಗೆ ಹೋಗಂಗಿಲ್ಲ. ಮತ್ತು ಏನು ಮಾಡ್ತಾನ್ರಿ? ಸಾಧು ಸಮ ಆಗಮನಾದಿಗಳಿಂದ, ಸಾಧು ಸಮ ಆಗಮನಾದಿಗಳಿಂದ. ಸಾಧು ಅಂತ ಯಾರಿಗೆ ಅಂದಾರ? ಸಾಧು ಅಂದರೆ ಸದ್ಗುರು ಅಂದರೆ ಮಹಾತ್ಮರು ಅಂದರೆ ಶರಣರು ಅಂದರೆ ಒಂದೇ ಶಬ್ದಗಳು ಅನೇಕ ಇದ್ರೆ ಅರ್ಥ ಒಂದೇ, ಅವರಿಗೆ ಸಾಧುಗಳು ಅಂತ ಕರೆದಾರ. ಅಂಥ ಸಂತರ ಮಹಾತ್ಮರ ದರ್ಶನ ಸ್ಪರ್ಶನ ಅವರು ಸಮ ಆಗಮನಾದಿಗಳಿಂದ ಸಾಧಿತ ಮಾಡಿದ್ದು ಪುಣ್ಯದವರಿಂದ ಅಂತ. ಎಲ್ಲಿರ್ತಾರೆ ಅವರು ಅಂದರೆ ಯಾವಾಗಲೂ ಈ ಒಂದು ಮಹಾತ್ಮರ ಶರಣರ ಸಂಘದಲ್ಲಿ ಇರಬೇಕಂತ ಅಪೇಕ್ಷೆ ಮಾಡ್ತಾರೆ ಹೊರತು ಇದನ್ನು ಬಿಟ್ಟು ಬೇರೆ ಜಾಗದಾಗ ಅವ್ರು ಹೋಗ್ಬೇಕಂತ ಅಪೇಕ್ಷೆ ಅವ್ರಿಗೆ ಇರಂಗಿಲ್ಲ. ಏನೋ ಒಂದು ಸಂದರ್ಭ ಬರ್ಬೋದು ಹೋಗ್ಬೋದು ಅಷ್ಟೇ ಹೊರತು ಅಲ್ಲೇ ಅವ್ರು ಎಂದೂ ಇರಕ್ಕೆ ಅಲ್ಲಿ ಅಪೇಕ್ಷೆ ಮಾಡಂಗಿಲ್ಲ ಅವರು. ಈ ಲೌಕಿಕ ವಿಷಯಗಳಲ್ಲಿ ಆಗಲಿ ಲೌಕಿಕರ ಸಹವಾಸದಲ್ಲಿ ಆಗಲಿ ಬಹಳ ಅದನ್ನು ಅಪೇಕ್ಷೆ ಮಾಡಂಗಿಲ್ಲ ಅವರು. ಯಾಕಂದರೆ ಅವ್ರದ್ದು ವೃತ್ತಿ ಇಲ್ಲೇ ಇರ್ತದೆ. ಅಂಥ ಒಂದು ಸಮ ಆಗಮನಾದಿಗಳಿಂದ ಸಾಧಿತ ಮಾಡಿದ್ದು ಪುಣ್ಯದ ವೃಂದ ಅಂದ್ರೆ ಅವ್ರು. ವೃಂದ ಅಂದ್ರೇನು? ಸಮೂಹ. ಎಷ್ಟು ಪುಣ್ಯ ಆಗ್ತದೆ ರೀ! ಒಬ್ಬ ಮಹಾತ್ಮನ ದರ್ಶನ ಮಾಡೋದೇ ಬಹಳ ದೊಡ್ಡ ಪುಣ್ಯ ಅದ. ಮತ್ತು ಅವರು ಸಹವಾಸ ಮಾಡಿದ್ದೆ, ಅವ್ರ ಸಂಘ ಮಾಡಿದ್ದೆ, ಅವ್ರ ಜೊತೆಗಿದ್ದೆ ಅಂದ್ರೆ ಏನು ಸುಮ್ಮನೆ ಐತೇನದು? ಅದು ನಿನ್ನ ಪೂರ್ವಜನ್ಮದ ಪುಣ್ಯ ಇವತ್ತು ಕೂಡಿ ಬಂದದ. ಅಂಥ ಮಹಾತ್ಮರ ಸಂಘದೊಳಗೆ ನಾವು ಇವೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಒಂದೊಂದು ತೀರ್ಥಕ್ಷೇತ್ರಗಳಿಗೆ ಹೋದ್ರೆ ಒಂದೊಂದು ಪುಣ್ಯ ನಮಗೆ ಪ್ರಾಪ್ತಿ ಆಗ್ತಾವೆ. ಆದರೆ ಯಾವನು ಅಂಥ ಪರಿಪೂರ್ಣ ಸ್ವರೂಪವನ್ನು ಅರಿತಿರುವಂಥ ಬ್ರಹ್ಮಜ್ಞಾನಿಯನ, ಅಂಥ ಬ್ರಹ್ಮಜ್ಞಾನಿಯಲ್ಲಿ ನಾವು ಕೇವಲ ದರ್ಶನ ಮಾತ್ರದಿಂದ, ಅವನ ಸ್ಪರ್ಶನ ಮಾತ್ರದಿಂದ ಈ ಸಕಲ ತೀರ್ಥದ ಪುಣ್ಯ ಕ್ಷಣ ಮಾತ್ರದಲ್ಲಿ ಈ ಗುರುವಿನಿಂದ ಮಹಾತ್ಮರಿಂದ ಪಡೀಲಿಕ್ಕೆ ಸಾಧ್ಯ ಅದ. ಅಂಥ ಒಂದು ಮಹತ್ ಪುಣ್ಯ ಅವರಿಂದ ಪ್ರಾಪ್ತಿ ಆಗ್ತದೆ. ಯಾವಾಗ ಅಂದರೆ ಯಾರು ಈತ ಸದ್ಗುರು ಇದ್ದಾನ, ಈತ ಪರಮಾತ್ಮ ಇದ್ದಾನ ಅಂತ ಯಾವ ತಿಳಿದಾನ ಅವ್ರಿಗೆ ಆಗ್ತದೆ, ಉಳಿದವರಿಗೆಲ್ಲ. ಜಗತ್ತಿನಲ್ಲಿ ಅವರಿಲ್ಲ ಅಂತಲ್ಲ, ಅವ್ರು ಐದಾರ ಖರೆ. ನಮಗೆ ಆ ಭಾವ ಬರಲಿಲ್ಲ ಅಂದರೆ, ಆ ಭಾವದಿಂದ ಯಾರು ಅಲ್ಲಿ ಕೂಡ್ತಾರ ಅವರಿಗೆ ಅಂಥ ಸಕಲ ಪುಣ್ಯವೂ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಅವ್ರು ಹೇಳ್ಯಾರಲ್ಲ, ಸಾಧಿತ ಮಾಡುವುದು ಪುಣ್ಯದ ವೃಂದ ಅಂದ್ರೆ ಸಮೂಹ. ಸಕಲ ಪುಣ್ಯದ ಫಲ ಏನು? ಒಂದೊಂದು ಪುಣ್ಯ ಮಾಡಿದ್ರೆ ನಿನಗೆ ಬರೋದು ಎಷ್ಟೈತೆ ಫಲ. ಅದಕ್ಕೆ ಹೇಳಿದ್ರು ಅವ್ರು ನಿಜಗೊಂಡ್ರು, ಬೇರೊಂದು ಪದವಿಯನ್ನು ಪಡೆಯುವೆನೆಂಬ ಅಳಿಯ ಆಸೆ ದೋರದು ಎನ್ನೋಳು ಗುರುವಿನ ಒಲಿಮೆ ದೊರಕೊಳ್ಳಲು. ಜಗತ್ತಿನಲ್ಲಿ ನನಗೆ ಇನ್ನೊಂದು ಪಡಿಬೇಕೆಂಬ ಹಳೆಯ ಆಸೆ ಅಂದ್ರೆ ಏನು? ಒಂದು ಕೂದಲಷ್ಟು ಆಸೆ ಇಲ್ಲಪ್ಪ. ಯಾಕೆ? ಗುರುವಿನ ಒಲಿಮೆ ದೊರಕೊಳ್ಳಲು. ಅಂಥ ಒಬ್ಬ ಬ್ರಹ್ಮಜ್ಞಾನಿಯ ಒಲಿಮೆ, ಅವ್ರ ಕೃಪಾ, ಅವ್ರ ದರ್ಶನ ಸುಮ್ಮನೆ ಆಗ್ತವೇನು? ಒಲಿಮೆ, ಅವ್ರ ಕೃಪಾ ದರ್ಶನ ಅಂದರೆ ಯಾರು ಪೂರ್ವದ ತಯಾರಿ ಮಾಡಿಕೊಂಡಾರ ಅವ್ರ ಮೇಲೆ ಅದು ಆಗೇ ಆಗ್ತದ. ಏನು ಅವ್ರಿಗೇನು ಯಾರಿಂದ ಕಲಿಬೇಕಾಗಿಲ್ಲ, ಅದು ಸಜ್ಜ ಇರ್ತದೆ. ಇಂಥ ಒಂದು ಪುಣ್ಯದಿಂದ ಪ್ರಾಪ್ತಿ ಮಾಡಿಕೊಂಡಿರುವಂಥವನು ಅಂತ ಹೇಳಿದರು. ಹೀಗೆ ಸತ್ಪುರುಷರು ಸಹವಾಸವನ್ನು ಮಾಡಿ ಶ್ರವಣ ಮನನಾದಿಗಳಿಂದ ಅಭ್ಯಾಸವನ್ನು ಮಾಡುತ್ತದ ಪುಣ್ಯದ ವೃಂದವನ್ನು ಸಂಪಾದನೆ ಮಾಡುತ್ತಿರುವನು. ಶ್ರವಣ ಮನನ ಇದು ಒಂದು ಪುಣ್ಯನೇ. ಮತ್ತು ಇದೇನು ಸುಮ್ಮನೆ ಬರ್ತದೇನು? ಈ ಶ್ರವಣ ಮಾಡೋದು, ಮಾಡಿದ ಶ್ರವಣವನ್ನು ಮನನ ಮಾಡೋದು, ಮನನ ಮಾಡಿದ್ದನ್ನು ಅಭ್ಯಾಸ ಮಾಡೋದು, ದೃಢವಾಗಿ ನಿಶ್ಚಯ ಮಾಡುವಂಥ ನಿಧಿಧ್ಯಾಸನ ಮಾಡೋದು, ಪುಣ್ಯದ ಫಲ ಇತ್ತು ಅಂದ್ರೆ ಮಾತ್ರ ನಿನಗೆ ವೃತ್ತಿ ಆ ಕಡೆ ಎಳ್ಕೊಂಡು ಹೋಗ್ತದೆ, ಇಲ್ಲಾಂದ್ರೆ ಈ ಕಡೆ ಹೊರಗೆ ಹೋಗ್ತದೆ.
ಅಂಥ ಪುಣ್ಯಶಾಲಿಯಾದ ಪುರುಷನೇ ಯೋಗ ಅಭ್ಯಾಸವನ್ನು ಮಾಡುತ್ತಾನೆ. ಅವರಿಗಿದು ಯೋಗ ಮಾಡಲಿಕ್ಕೆ ಸಾಧ್ಯ ಅದ, ಉಳಿದವರಿಗಿದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇಂಥ ಯೋಗ ಅಭ್ಯಾಸವನ್ನು ಮಾಡುತ್ತಿರುವಂಥ ಯೋಗಿಯು ಅಕಸ್ಮಾತಾಗಿ ಶರೀರ ತ್ಯಾಗ ಮಾಡಿದರೆ ಏನಾಗ್ತದ ಅಂತ ನೀ ಕೇಳಿದ್ದಲ್ಲ ಶಿಷ್ಯ, ಅದು ಕೇಳ್ತೀನಿ ಕೇಳು. ತಿಳಿ ಆತಂಗ ಅಭ್ಯಾಸ ಎನಿಪ ಯೋಗ ಫಲಿಸದೆ ಮುನ್ನವೇ ದೇಹ ವಿಯೋಗ ಆದೊಡೆ ಪಾಪದ ಹೊಲಬಿಲ್ಲಾಗಿ ಭೇದಿಸೆ ದುಃಖ ತೋರದೆ ಹೋಗಿ ಬಚ್ಚಬರಿಯ ಪುಣ್ಯದ ಅನುಬಂಧ ಅಚ್ಚ ಸುಖವನ್ನುಣಿಸಬೇಕದರಿಂದ ಆಯಾ ಭೂಮಿಕೆಗೆ ಅನುಗುಣವಾಗಿ ಆಯಾ ಮೇಲಣ ಲೋಕಕ್ಕೆ ಹೋಗಿ ಆಯಾ ವಿಭವಂಗಳ ನೆಡೆಗೊಂಡು ಆಯಾ ಸುಖ ಭೋಗಗಳನ್ನುಂಡು ಆ ಪುಣ್ಯದ ಫಲ ಕೆಲ ಕಾಲಕ್ಕೆ ಪೋಪುದ ಅದರಿಂದ ಬಹನಿ ಲೋಕಕ್ಕೆ ಅಂದರು. ಯಾವ ಭೂಮಿಕೆಯಲ್ಲಿ ಯಾವ ಅಭ್ಯಾಸ ಮಾಡುವಂಥ ಸಾಧಕನು ಶರೀರವನ್ನು ತ್ಯಾಗ ಮಾಡಿದಾಗ ಅವನಿಗೆ ಏನೇನು ಆಗ್ತದ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅವರು. ತಿಳಿ ಆತಂಗ ಅಭ್ಯಾಸ ಎನಿಪ ಯೋಗ ಅಂದರೆ ಯೋಗಿಯು ಅಭ್ಯಾಸವನ್ನು ಮಾಡುತ್ತಿರಲು ಫಲಿಸದೆ ಅಂದರೆ ಪ್ರಾಪ್ತಿಯಾಗದೆ. ಈಗ ಸುಖದ ಇಚ್ಛೆ ಪ್ರಾಪ್ತಿ ಮಾಡೋಣ, ಖರೆ ಸುಖದ ಇಚ್ಛೆ ಆಗ್ಯದ, ನಾವು ಒಳ್ಳೆ ಗುರುವಿನ ಸೇರಬೇಕು, ಅಂಥ ಗುರುವಿನಿಂದ ಜ್ಞಾನವನ್ನು ಪಡಿಬೇಕು, ನಾ ಮುಕ್ತ ಆಗಬೇಕು, ಈ ಸಂಸಾರ ದುಃಖದಿಂದ ಅಂದರೆ ಜನನ ಮರಣ ರೂಪವಾದ ಈ ಸಂಸಾರ ದುಃಖದಿಂದ ನಾ ಬಿಡುಗಡೆ ಆಗಬೇಕಂತ ಅನ್ಕಾಂತ ಇದ್ದಾನ. ಆ ಯೋಗವನ್ನು ಪ್ರಾಪ್ತಿ ಮಾಡಿಕೊಡ್ಬೇಕಂತ ಅಂಥ ಸದ್ಗುರುವಿನಲ್ಲಿ ಹೋಗ್ಯಾನ. ಮತ್ತು ಈಗ ಆ ಇನ್ನು ಪ್ರಯತ್ನ ಮಾಡೋದ್ರಾಗ ಶರೀರ ಹೋಯ್ತಪ್ಪ, ಮತ್ತು ಅವನು ಏನು ಗತಿ? ಅದಕ್ಕೆ ಶರೀರ ಪಾದವು ಆದೊಡೆ ಆದರೆ ಮತ್ತು ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಅವ್ರು ಏನು ಆಗ್ತಾರ ಮುಂದೆ? ಅವರು ಶರೀರ ತ್ಯಾಗ ಮಾಡಿದ್ಮೇಲೆ ಮುಂದೆ ಏನಾಗಿ ಹುಟ್ಟುತ್ತಾರ? ಮತ್ತು ಅವ್ರಿಗೇನು ಪಾಪ ದೋಷ ಬರ್ತಾವೋ ಬರಂಗಿಲ್ಲ ಅಂತ ಕೇಳಿದರೆ ಹೇಳ್ತಾರೆ ಅವರು. ಆದೊಡೆ ಪಾಪದ ಅಂದರೆ ನಿಷೇಧ ಕಾರ್ಯದ ಹೊಲಬಿಲ್ಲಾಗಿ ಅಂದರೆ ಗೊತ್ತಿಲ್ಲಾಗಿ ಅಂತ ಹೇಳ್ತಾನೆ. ಅಂದರೆ ಭೇದಿಸಿ ವಿಚಾರ ಮಾಡಲು ದುಃಖ ಕಷ್ಟವು ತೋರದು ಪ್ರತೀತಿಯಾಗದು ಅಂತಾರೆ ಅವರು. ಅವನು ಯಾವಾಗ ಸುಖದ ಇಚ್ಛೆ ಮಾಡ್ಯಾನ, ಗುರುವಿನ ಕಡೆ ಮುಖ ಮಾಡ್ಯಾನ, ಅವತ್ತೇ ಅವನು ಪಾಪದಿಂದ ಮುಕ್ತ ಆಗ್ಯಾನ. ಇಂಥ ಪುಣ್ಯ ಪುರುಷನು ಅಕಸ್ಮಾತ್ ಆಗಿ ಶರೀರ ತ್ಯಾಗ ಮಾಡಿದರೂ ಕೂಡ ಅವನಿಗೆ ಈ ಪಾಪ ದೋಷದ ಕರ್ಮ ಫಲ ಅವನಿಗೆ ದುಃಖ ಕೊಡಂಗಿಲ್ಲ. ಮುಂದೆ ಆಯಾ ಲೋಕಕ್ಕೆ ಅವನು ಹೋದರೂ ಕೂಡ ಅವನಿಗೆ ನರಕ ಯಾತನೆ ಇರಂಗಿಲ್ಲ. ಹೀಗೆ ವಿಚಾರ ಮಾಡಲು ದುಃಖವಂದ್ರೆ ಕಷ್ಟವು ತೋರದೆ ಅಂದರೆ ಪ್ರತೀತಿಯಾಗದೆ ಹೋಗಿ ಬಚ್ಚ ಬರಿಯರಿವೆ ಅಂದರೆ ಕೇವಲ ಪುಣ್ಯದ ಅನುಬಂಧ ಅಂದರು. ಇನ್ನೇನು ಉಳಿತೀರಿ? ಪಾಪ ಎಲ್ಲ ಮುಗಿತು, ಮತ್ತು ಪುಣ್ಯ ಒಂದು ಉಳಿತಲ್ಲ. ಈ ಪುಣ್ಯದ ಫಲದಿಂದ ಏನು ಮಾಡ್ತಾ ಅಂದ್ರೆ ಆಯಾ ಲೋಕಕ್ಕೆ ಅನುಗುಣವಾಗಿ, ಅದು ಸ್ವರ್ಗ ಇರಬಹುದು, ಬ್ರಹ್ಮ ಇರ್ಬೋದು, ವೈಕುಂಠ ಇರಬಹುದು, ಇನ್ನೊಂದು ಲೋಕ ಇರ್ಬೋದು. ಯಾವ ಕಾಮನ ಇಟ್ಕೊಂಡು ಶರೀರ ತ್ಯಾಗ ಮಾಡ್ಯಾನ ಆಯಾ ಲೋಕಕ್ಕೆ ಹೋತಾನಂತ ಬರ್ದಾರ ಅವರು. ಮರಣಕಾಲದ ಏನಾಗಿ ನೆನೆಯೋನು ಅಂತಾಗಿ ಪುಟ್ಟುವನು ಅಂತಂದಾರ. ಈ ಶಾಸ್ತ್ರವಾಸನದಲ್ಲಿ ಬಂದ ಮೇಲೆ ನೆನೆಯೋದು ಭಾಳ ಕಷ್ಟ. ಯಾರ್ಯಾರು ಎಲ್ಲೆಲ್ಲಿ ಹೋಗಿ ನೆನಿತಾರೋ, ಎಲ್ಲೆಲ್ಲಿ ಹೋಗಿರ್ತಾರೋ ಯಾರಿಗೂ ಗೊತ್ತು. ಸುಮ್ಮನೆ ನಾವೇನು ಇದ್ದವರು ನಿಂತವ್ರು ಎಲ್ಲರೂ ಸ್ವರ್ಗಕ್ಕೆ ಕಳ್ಸಕ್ಕೆ ತಯಾರಿವೆ. ಸ್ವರ್ಗಕ್ಕೆ ಹೋಗಿ ಏನಪ್ಪ ಸ್ವರ್ಗಕ್ಕೆ ಹೋಗಿ ನೋಡಿದ್ದೆ ನೀನು ಸ್ವರ್ಗಕ್ಕೆ ಹೋಗಿದ್ದು? ಸುಮ್ಮನೆ ಹೇಳ್ತಿದ್ದಿಲ್ಲ ಸ್ವರ್ಗಕ್ಕೂ ಏನು ಸ್ವರ್ಗಕ್ಕೂ ಏನು. ಸ್ವರ್ಗ ಅಂದರೆ ಏನು? ಎಲ್ಲಿ ಬೇಕಲ್ಲಿ ಯಾವಾಗ ಬೇಕಾಗ ಹೋಗಕ್ಕೆ ಇದೇನು ಮಾಡಿದ್ದೆ? ಅವರು ಸರ್ವಜ್ಞ ಹೇಳ್ತಾರೆ, ಯಾವಾಗ ಬೇಕಾಗ ಹೋಗಕ್ಕೆ ಏನು ಅವರು ವೇಷಮನೆ ಮಾಡಿದ್ದೆ? ನಿನ್ನ ಭಾಗ ತೆರ್ಕೊಂಡು ಕೂತಿರ್ತಾರೆ. ಸ್ವರ್ಗ ಅಂದ್ರೆ ಹಂಗಲ್ಲ. ಅದು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅಂಥ ಯಜ್ಞಗಳು ಮಾಡಬೇಕು, ಅಂಥ ಕರ್ಮಗಳು ಮಾಡಬೇಕು, ಅಷ್ಟು ದಾನ ಧರ್ಮ ಮಾಡಿದ್ರೆ ಅವಾಗ ಸ್ವರ್ಗ ಲೋಕ ಪ್ರಾಪ್ತಿ ಅಂತ ಬರ್ದಾರ. ಇವಿದ್ರೆ ಇಲ್ಲಿ ಸುಮ್ಮನೆ ಮಾಡ್ಲಾರ್ದು ಮಾಡ್ಯಾರ, ಮನೆ ಮುಚ್ಚಲಾರ್ದು ಮುಚ್ಚಾರ, ಏನೇನು ಮಾಡಬಾರ್ದು ಅಂಥವೆಲ್ಲ ಪಾಪ ಕರ್ಮ ಮಾಡಿ ಮುಗಿಸ್ಯಾರ. ಇಲ್ಲಿದ್ರೆ ಈಗ ಸತ್ತ ಮೇಲೆ ಗುಟ್ಟಿ ಮೇಲೆ ಇಟ್ಕೇಸಿ ಸ್ವರ್ಗ ಕಳಿಸ್ಯಾರ ಇವರು. ಎಲ್ಲಿ ಹೋಗ್ಯಾನಪ್ಪ ಸ್ವರ್ಗ ನೋಡ್ಯಾರ ನೀವು? ಸ್ವರ್ಗ ಅಂದ್ರೆ ಅಷ್ಟು ಸಲಿಸೈತೆ ಸ್ವರ್ಗಕ್ಕೆ ಹೋಗೋದು. ಆದರೆ ಇವರು ಹೋಗ್ತಾರಂದ್ರು ಅವರು ಯಾರು? ಸಾಧಕರಾದಂಥವರು. ಇಂಥ ಸಾಧನ ಮಾಡ್ತಕ್ಕಂಥ ಸಾಧಕರು ಏನೈತೆ ಅವರಲ್ಲಿ ಪಾಪ ಇರಂಗಿಲ್ಲ. ಯಾಕಂದ್ರೆ ಪಾಪ ವಾಸನೆ ಹೋದ ಮೇಲೇ ಇಲ್ಲಿಗೆ ಬರೋದು ಗುರುವಿನಲ್ಲಿ. ಮಲದೋಷ ಹಿಂಗೆ ಇತ್ತು ಅಂದರೆ ಗುರು ಸನ್ನಿಧಾನದಲ್ಲಿ ಬರೋಕ್ಕಾಗಂಗಿಲ್ಲ.
ಅವನು ಕರ್ಕೊಂಬರೋದೂ ಇಲ್ಲ ಅದು. ಯಾಕಂದ್ರೆ ಅದು ಅಷ್ಟು ಪವಿತ್ರವಾದಂಥ ವಿದ್ಯೆ ಅದ, ಇದು ಬ್ರಹ್ಮವಿದ್ಯೆ ಅಂದ್ರೆ. ಈ ಸ್ಥಾನದಲ್ಲಿ ಬರಬೇಕಾಗಿತ್ತು, ಇದರಲ್ಲಿ ಏನಾದರೂ ಒಂದಿಷ್ಟು ತಿಳಿಬೇಕಾಗಿತ್ತು ಅಂದ್ರೆ ಆ ಪುಣ್ಯ ವಾಸನೆ ಇದ್ರೇ ಬರ್ತದೆ ಹೊರತು ಅನ್ಯರಿಗೆ ಇದು ಬರೋಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಬಂತು ಅಂದ್ರೂ ಇದು ತಿಳಿಗೊಡಂಗಿಲ್ಲ. ಎಷ್ಟು ಕೆಲಸ ಮಾಡ್ತದೆ ಇದು. ತಿಳಿತು ಅಂದ್ರೂ ಉಳಿಗೊಡಂಗಿಲ್ಲ, ಉಳಿತು ಅಂದ್ರೂ ನಡೆಗೊಡಂಗಿಲ್ಲ, ನಡೆಯಕ್ಕೆ ಬಂತು ಅಂದ್ರೆ ನಿನ್ನ ಮುಂದೆ ಬಿಡಂಗಿಲ್ಲ. ಅದು ಅಷ್ಟು ಕೆಲಸ ಮಾಡ್ತದೆ. ಬ್ರಹ್ಮಜ್ಞಾನ ಅಂದ್ರೆ ಅಷ್ಟು ಸುಲಭ ಅಲ್ಲ. ಎಲ್ಲ ಸಜ್ಜಾಗಿ ನಿಂತೋರಿಗೆ, ಕೈ ಕಟ್ಟಿಗೆ ನಿಂತೋರಿಗೆ ಇದು ಕೆಲಸ. ಹಂಗೆ ಪಾಪದ ಹೊಲಬಿಲ್ಲಾಗಿ ಬಹನಿ ಲೋಕಕ್ಕೆ ಅಂದ್ರೆ ಪುಣ್ಯದ ಫಲದಿಂದ ಸ್ವರ್ಗಾದಿ ಲೋಕದಲ್ಲಿ ಇರ್ತಾನೆ. ಆ ಪುಣ್ಯಾನುಸಾರವಾಗಿ ಅಲ್ಲಿ ಎಷ್ಟು ಕಾಲ ಇರಬೇಕು ಆ ಲೋಕದಲ್ಲಿದ್ದು ಪುಣ್ಯದ ಫಲವನ್ನು ಉಣ್ತಾನ. ಭೂಮಿಕೆಯ ರೂಪ ಯೋಗವು ಸಿದ್ಧಿಸದೆ ಮಧ್ಯದಲ್ಲಿ ತನ್ನ ದೇಹ ಪಾತವಾದರೆ ಅವನು ನರಕಾದಿ ದುಃಖಗಳನ್ನು ಅನುಭವಿಸುವುದಿಲ್ಲ. ನರಕ ದುಃಖ ಅಂತ ಹೇಳ್ಕೊಂಬಂದಾರ. ನರಕ ಲೋಕ ಯಾರ ಏನೇನು ಪಾಪ ಮಾಡಿದ್ದೆ ಅನುಸಾರ ಈ ನರಕ ಲೋಕ ಅವ್ರಿಗೆ ಹೇಳ್ಯಾರ, ಈ ಸಾಧಕನಿಗಿಲ್ಲ. ಮತ್ತು ಇದು ಒಂದು ದೊಡ್ಡ ಪುಣ್ಯನೇ ಅಲ್ಲ. ಮತ್ತೆ ನರಕದಾದ್ರೆ ತಪ್ಪಿತಲ್ಲ ಇಲ್ಲಿಗೆ ಬಂದ ಮೇಲೆ. ಅಲ್ಲೋ ಸ್ವರ್ಗಕ್ಕೂ ಏನಿಲ್ಲ ನೋಡು. ಮತ್ತೇನು ಕರ್ಮ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ, ಯಜ್ಞ ಮಾಡಲಿಲ್ಲ, ಜಪ ಮಾಡಲಿಲ್ಲ, ತಪಸ್ಸು ಮಾಡಲಿಲ್ಲ, ಸ್ವರ್ಗಕ್ಕೆ ಹೋದಿ. ಯಾಕೆ? ಆ ಗುರುವಿನ ಸನ್ನಿಧಾನದ ಫಲದಿಂದ, ಅವ್ರ ಕೃಪಾ ಆಶೀರ್ವಾದದಿಂದ, ಆ ಮಹಾತ್ಮರ ಸಹವಾಸ ಮಾಡೋದರಿಂದ ಈ ಪಾಪದಿಂದ ಬಿಡುಗಡೆ ಆದಿ ಅಂಥ ಸ್ವರ್ಗವನ್ನು ಪಡೆದೆ. ಇದು ಪುಣ್ಯ ಅಲ್ಲ? ಇಂಥ ಒಂದು ಹೊಂದುವುದಿಲ್ಲ. ಯಾಕೆಂದರೆ ಅವನಲ್ಲಿ ಪಾಪವಿರುವುದಲ್ಲ. ಅವನು ಹೇಗೆ ಉತ್ತರೋತ್ತರ ಭೂಮಿಕೆಗಳನ್ನು, ಸುಖಿಚ್ಛೆ, ಸುವಿಚಾರ, ಅಸಂಗ ಭೂಮಿಕೆ, ಉತ್ತರ ಅಂದರೆ ಒಂದರ ಮೇಲೆ ಒಂದು ಭೂಮಿಕೆಗಳನ್ನು ಅಭ್ಯಾಸ ಮಾಡುತ್ತಾ ಹೋಗುವನು, ಹಾಗೆ ಅವನ ಪಾಪವು ನಾಶವಾಗುತ್ತದೆ. ಒಂದೇ ಸಲ ನನಗೆ ಹಾಗೆ ಒಂದು ತಿಳ್ಕೋಬಾರ್ದು. ಮತ್ತೆ ಇವತ್ತೇ ನನಗೆ ಎಲ್ಲಷ್ಟು ಬಂದ್ಬಿಟ್ಟವಂತ ಹಿಂಗೆ ಅರ್ಥ ಅಲ್ಲ. ಈ ಭೂಮಿಕೆಗಳು ನೀ ಹೆಂಗೆ ಸಾಧನ ಮಾಡ್ತಿದ್ದಿ, ನಿನ್ನಲ್ಲಿ ಹೆಂಗೆ ಭೂಮಿಕೆಗಳು ಅಳವಡ್ತಾವ, ಹಂಗಂಗೆ ನಿನ್ನ ಪಾಪ ನಾಶ ಆಕ್ಯಂತ ಹೋಗ್ತದೆ. ಅಸಂಗ ಭೂಮಿಕೆ ಬರೋಷ್ಟಿಗೆಲ್ಲ ಏನಿರಂಗಿಲ್ಲ, ಜಳ. ಅಲ್ಲಿ ನಿಜವಾದ ಎಚ್ಚರಿಕೆ ಅಂತ ಹೇಳ್ಕೊಂಬಂದಾರ, ವರಜಾಗ್ರಾವಸ್ಥೆ. ಈ 3 ಭೂಮಿಕೆಗಳು ಭಾಳ ಕಠಿಣದಿಂದ ಸಾಧನ ಮಾಡತಕ್ಕಂಥ ಸಾಧಕರಿಗೆ ಹೇಳಿದಿರತಕ್ಕಂಥ ಮಾತು. ಈ 3 ಭೂಮಿಕೆಗಳು ದಾಟಿದ ಅಂದರೆ ಅವನಿಗೆ ಯಾವ ಪಾಪ ಇಲ್ಲ, ಪುಣ್ಯ ಇಲ್ಲ. ಅವನು ಮುಂದೆ ಹುಟ್ಟೋದೂ ಈ ಲೋಕದಲ್ಲಿ ಭಾಳ ಕಡಿಮೆ. ಮುಂದೆ ಹೇಳ್ತಾರೆ ಅವರು. ಆದ್ದರಿಂದ ಅವನಿಗೆ ದುಃಖವು ತೋರುವುದಿಲ್ಲ. ಈ ಕಾರಣದಿಂದಲೇ ಅವನು ಪುಣ್ಯಮಯಗಳಾದ ಕೇವಲ ಸುಖಗಳನ್ನೇ ಅನುಭವ ಮಾಡುವನು. ಇಂದ ಅನೇಕ ಮಂದಿ ರಾಜ ಮಹಾರಾಜರಾಗಿ ಹೋಗ್ಯಾರ. ಅವರು ಭೋಗ ಏನು, ಅವ್ರ ವೈಭವ ಏನು, ಅಂಥದ್ರಲ್ಲಿದ್ದು ಜೀವನ್ಮುಕ್ತ ಸ್ಥಿತಿಯನ್ನು ಪಡೆದರ ಮಹಾತ್ಮರು. ಮತ್ತು ಅವ್ರಿಗೆ ಯಾಕ್ರಿ ಹಿಂಗೆ ಅಂದರೆ, ಹೌದಪ್ಪ, ಇಂದ ಪುಣ್ಯ ಸಂಸ್ಕಾರ ಹಂಗೆ ಇತ್ತು, ಆ ಪುಣ್ಯ ಸಂಸ್ಕಾರದಿಂದ ಬಂದಾರ, ಪಾರಮಾರ್ಥ ಸಾಧನದಲ್ಲಿ ಇದ್ದರು, ಆ ಸಾಧನದಿಂದ ಇವತ್ತು ಮುಂದೆ ಸಾಧಿಸಿ ಮುಕ್ತಿಯನ್ನು ಪಡೆದಾರ. ಅವರಿಗೆ ಏನು ಕೊರತೆ ಇತ್ತಂತ ಜಗತ್ತಿನಲ್ಲಿ, ಏನೆಲ್ಲ ಭೋಗಗಳು ವ್ಯವಸ್ಥೆ ಇಟ್ಟುಕೊಂಡು ಅವ್ರಿಗೆ ಏನೊಂದು ಪ್ರತಿಬಂಧಕ ಆಗಲಾರ್ದಂಗೆ ವ್ಯವಸ್ಥೆ ಮಾಡಿಕೊಡ್ತದೆ ಅಂದರೆ, ಈ ಮಾಡಿದಂಥ ಜನ್ಮಾಂತರ ಮಾಡಿದಂಥ ಸಾಧನಗಳು ಸುಮ್ಮನೆ ಬಂದಿರಂಗಿಲ್ಲ ಎಲ್ಲರಿಗೆ. ಆ ಕಾರಣದಿಂದ ಅವನು ಸುಖಗಳನ್ನು ಭೋಗಿಸುತ್ತಾನೆ. ಅಂದರೆ ಭೂಮಿಕೆ ಅಭ್ಯಾಸ ಅನುಗುಣವಾದ ಸುರವಿಮಾನದಲ್ಲಿ ಆಗಲಿ ಅಥವಾ ಲೋಕಪಾಲಕರ ಪುರಗಳಲ್ಲೇ ಆಗಲಿ, ಇಲ್ಲವೇ ಮೇರು ಪರ್ವತದ ಉಪವನಗಳಲ್ಲೇ ಆಗಲಿ ಉತ್ತಮವಾದಂತಹ ಸ್ತ್ರೀಯರೊಂದುಗೂಡಿ ಅನೇಕ ಐಶ್ವರ್ಯ ಸುಖವನ್ನು ಹೊಂದುತ್ತಾನೆ. ಏನಾದರೂ ವಾಸನೆ ಇತ್ತಪ್ಪ ಈ ಲೋಕದಾಗಿದ್ದಾಗ ಅಂತಂದ್ರೆ ಅವೆಲ್ಲ ಬರ್ತಾವೆ ನೋಡಲ್ಲಿ, ಎಲ್ಲಸು ನಿನಗೆ ಪ್ರಾಪ್ತಿ ಆಗ್ತಾವ. ಇದ್ದು ಕೆಲವು ದಿವಸಗಳ ಮೇಲೆ ಇದ್ದು ಅಂದರೆ ಎಷ್ಟು ಪುಣ್ಯ ಮಾಡಿದ್ದೆ ಅಷ್ಟು ದಿವಸ ಇದ್ದು ಆ ಪುಣ್ಯಕ್ಕೆ ಅನುಗುಣವಾಗಿ ಆ ಪುಣ್ಯ ತೀರಲು ಈ ಭೂಲೋಕಕ್ಕೆ ಹೊರಟು ಬರುವನು. ಮತ್ತೆ ಈ ಲೋಕಕ್ಕೆ ಬರ್ತಾನೆ ನೋಡು. ಮತ್ತೆ ಈ ಲೋಕಕ್ಕೆ ಬಂದ ಮೇಲೆ ಎಲ್ಲಿ ಹುಟ್ಟುತ್ತಾನ ಅವನು? ಮನುಷ್ಯರು ಹೊಟ್ಟೆಲೆ ಹುಟ್ಟುತ್ತಾನೋ, ಪಶು ಪಕ್ಷಿಗಳೇ ಹೊಟ್ಟೆಲಿ ಹುಟ್ಟುತ್ತಾನೋ, ಮತ್ತು ಯಾವ ಜಾತಿಯಲ್ಲಿ ಹುಟ್ಟುತ್ತಾನ ಅಂತ ಇದನ್ನು ಕೇಳ್ಯಾರ ನೋಡ್ರಿ. ಹೆಂಗೆ ಹುಟ್ಟುತ್ತಾನಪ್ಪ, ಎಂಥವ್ರ ಮನೆಯಲ್ಲಿ ಹುಟ್ಟುತ್ತಾನ ಅಂದರೆ ಹೇಳ್ತು ಅಂತಾರೆ.
ನೆಲೆಸಿದ ಸಿರಿವಂತರ ಯೋಗಿಗಳ ಕುಲದೊಳುದಿಸಿ ಮುನ್ನಿನ ಭೂಮಿಕೆಗಳೇ ಒಳಗ ಅನಿತು ಅಳವಟ್ಟಿತು ಮತ್ತನಿತನು ಗಳಿಲನೆ ಪಡೆವನು ಮೇಲ್ ಅತಿ ಗುಣಿತ ಕೂಡುತ್ತನ್ ಸಜ್ಜನ ಗೋಷ್ಠಿಗಳಂ ಮಾಡುತ್ತಲ್ಲಿ ವಿಚಾರ ದೆಸೆಗಳ ಪೊಕ್ಕು ಮಗಳೇ ಪೇಳುದ ಅರ್ಥಗಳನ್ನು ದಿಕ್ಕನೆ ತಿಳಿದು ರಹಸ್ಯಗಳನ್ನು ನುಡಿವ ಆಚಾರ್ಯನ ಪದ ಸಂಗತಿಯ ಬಿಡದಲ ಆಲೋಚಿಸುವ ನಿಸ್ಸಂಗತೆಯ ತಿಳಿದ ಸಾಮಾನ್ಯ ಸಂಘವನು ಬಳಿಕ ವಿಶೇಷಾಂಗವನ್ನು ಪಡೆವನು ಅಂದರು. ಹೆಂಗ್ರಿ ಅವ್ರು ಎಲ್ಲಿ ಹುಟ್ಟ್ಯಾರ ಅಂದ್ರೆ ನೆಲೆಸಿದ ಸಿರಿವಂತರ ಕುಲದಲ್ಲಿ ಹುಟ್ಟತಾನ ನೋಡ. ಅತ್ಯಂತ ಶ್ರೀಮಂತರ ಮನೆತನದಲ್ಲಿ ಆದರೂ ಹುಟ್ಟಬಹುದು ಅಥವಾ ಕಡು ಬಡವು ಆಗಿರುವಂಥ ಯೋಗಿಗಳ ಹೊಟ್ಟೆಯಲ್ಲಿನೂ ಹುಟ್ಟಬಹುದು. ಅತ್ಯಂತ ಬಡತನದಲ್ಲಿ ಹುಟ್ಟಿರ್ತಾರ ಅವರು ಯೋಗಿಗಳಿರ್ತಾರ. ಮತ್ತೆ ಏನು ಪುಣ್ಯಾತ್ಮ ಈಗ ಅಂತಕ್ಕೆ ಟೀಕಾ ತಾತ್ಪರ್ಯ ಬರ್ದಾನ. ಇವತ್ತು ನಿಜಗುಂಡ್ರ ಶಾಸ್ತ್ರ ಏನಾದರೆ ಸಾಧಕರಿರಲಿ ಇನ್ನೂ ಭಾಳ ಮಂದಿಗೆ ತಿಳಿದವರಿಗೂ ಗೊತ್ತಿದೆ ಇವು ಗ್ರಂಥಗಳು. ಇದ್ರದ್ದು ಏನಾದರೂ ತಿರುಳು ಸ್ವಲ್ಪ ಎಲ್ಲಿಗೆ ಒಳ್ಳೆಯಂಗ ವಿಚಾರ ಮಾಡೋ ಶಕ್ತಿ ಏನಾದರೂ ಬಂದಿತ್ತು ಅಂದರೆ ಆ ಪುಣ್ಯಾತ್ಮದ ಉಪಕಾರ. ಅವರು ಎಲ್ಲಿ ಹುಟ್ಟಿದ್ರು ಅಂಥ ಬಡತನದಲ್ಲೇ ಇತ್ತು ಅವರು ಮನೆತನ ಅಂದರೆ ಅವರು ಪೂರ್ವ ವೃತ್ತಾಂತಕ್ಕೂ ಹೋಗ್ಬೇಕಾಗ್ತದೆ ನಾವು. ಯಾಕಂದರೆ ಜ್ಞಾನಿಗಳು ಸುಮ್ಮನೆ ಹುಟ್ಟಂಗಿಲ್ಲ. ಅವರು ಶಿವಬಸಮ್ಮ ಶಿವಲಿಂಗಮ್ಮ ಅಂತಂದು ಗರಗದ ಗ್ರಾಮದಲ್ಲಿ ಮಡಿವಾಳ ಸ್ವಾಮಿಗಳ ಆಶೀರ್ವಾದ ಫಲದಿಂದ ಹುಟ್ಟಿದಂಥವರು ಆರೂಢ ಜ್ಯೋತಿ ಶಿವತ್ರಪ್ಪ ಸ್ವಾಮಿಗಳು. ಸಾಮಾನ್ಯರಲ್ಲ ಅವರು. ಅತ್ಯಂತ ಬಡತನದಲ್ಲಿ ಹುಟ್ಟಿದಂಥವರು ಅವರು. ಯೋಗಿಗಳ ಹೊಟ್ಟೆಯಲ್ಲಿ ಹುಟ್ಟುತ್ತಾರಂತ ಬರ್ದಾರಲ್ಲ ಅವರು. ಮತ್ತು ಅವರಪ್ಪ ಯೋಗಿ. ಹೌದು, ಮತ್ತೆ ಸಾಮಾನ್ಯರಲ್ಲ ಅವರು. ಮಠದ ಸೇವೆ ಹೆಂಗೆ ಮಾಡ್ತಿದ್ರು ಗಂಡ ಹೆಂಡತಿ ಅಂತಂದರೆ ಅವರು ಸೇವೆಯಲ್ಲಿ ನಿಂತರಂದ್ರೆ ಅವ್ರಿಗೆ ಇನ್ನೊಬ್ಬರು ಎಚ್ಚರ ಇರ್ತದಿಲ್ಲ ಅವ್ರಿಗೆ. ಅಂತಹ ಸೇವೆಯನ್ನು ಮಾಡಿದಂಥವ್ರು ನೇಕಾರು. ಅವರು ತಮ್ಮ ಜೀವನ ಉಪಾಯಕ್ಕಾಗಿ ನೇಕಾರ ಕರ್ತು ಇರ್ತದಲ್ಲ, ಎಣಿತಾರೆ ನೋಡ್ರಿ, ಸೀರೆಗೆ ಎಣಿತಾರೆ ಅವರು ಬಟ್ಟೆ ಕಾಯಕ ಮಾಡ್ತಕ್ಕಂಥವ್ರು. ಇದ್ದ ಸಮಯದಲ್ಲಿ ಆ ಕೃತ್ಯವನ್ನು ಮಾಡಿ ಉಳಿದ ಸಮಯವನ್ನು ಗುರುಗಳ ಮಠದಲ್ಲಿ ಕಳೀತಿದ್ರು ಅವರು ಗಂಡ ಹೆಂಡತಿ. ನಿತ್ಯ ಎಷ್ಟು ಸೇವೆ ಮಾಡ್ತಿದ್ರು ಅವರು. ಆ ಸೇವೆಗೆ ಗರಗಳದ ಮಡಿವಾಳರ ಸ್ವಾಮಿಗಳು ಅವ್ರ ಮೇಲೆ ಬಹಳ ಅಪಾರವಾದಂಥ ಪ್ರೇಮ, ಆ ಭಕ್ತಿ ನೋಡಿ ಒಂದು ದಿವಸ ಅವರು ಕರೆದ್ರಂಥ ಶಿವತೃಪ್ತ ತಂದೆನ. ಕರೆದ ಕೇಶಿ ಅವರು ದಿವ್ಯ ದೃಷ್ಟಿ, ಅವ್ರಿಗೆ 2 ಕಣ್ಣು ಇರಲಿಲ್ಲ, ಆದರೆ ದಿವ್ಯ ದೃಷ್ಟಿ ಇತ್ತು. ತಪಸ್ವಿಗಳು ದೃಷ್ಟಿಯಿಂದ ನೋಡಿದಾಗ ಅವನು ಹೃದಯದಲ್ಲಿ ಏನು ಇಚ್ಛೆ ಇರಬಹುದು, ಇಷ್ಟೆಲ್ಲ ಸೇವೆ ಮಾಡ್ತಾನಂದ್ರೆ ಭಕ್ತಂದು ಏನಾದರೂ ಆಸೆ ಇರಬಹುದಲ್ಲ ಅಂತ ಅವ್ರ ದಿವ್ಯ ದೃಷ್ಟಿ ಇಟ್ಟು ನೋಡಿದಾಗ ಅವ್ರ ಹೃದಯದಲ್ಲಿ ಬೆಳೆ ಹಾಳಿದ್ದಂಗೆ ಇತ್ತಂತ ಅವ್ರ ತಂದೆದ, ಶಿವತೃಪ್ತ ತಂದೆದ. ಅವಾಗ ಇಷ್ಟಿದ್ರೂ ಕೇಳಮೊಂದು ಮಾತು ಅಂತಂದು ಕೇಳಿದ್ರಂತ. ಏನಪ್ಪ ಬಸಪ್ಪ, ನಿನಗೇನ ಅಪೇಕ್ಷೆ ಅದೇನು ಕೇಳು, ನಾನು ಕೊಡ್ತೀನಿ ನಿನಗೆ ಅಂತ ಹೇಳಿದಾಗ, ಯಪ್ಪ ನನಗೇನು ಅಪೇಕ್ಷೆ ಇಲ್ಲ, ನೀವು ಹೇಳಿದಂಥ ಈ ಜ್ಞಾನವನ್ನು ನಾ ಪಡ್ಕೊಂಡು ಕೃತಾರ್ಥನಾಗಲಿ, ಇದೇ ನನ್ನ ಅಪೇಕ್ಷೆ ಅದ, ನನಗೆ ಆಶೀರ್ವಾದ ಮಾಡ್ರಿ ಅಂದ. ಇನ್ನೇನು ಕೇಳೇ ಇಲ್ಲ. ಅಷ್ಟು ಅವರು ಭಕ್ತಿ ನೋಡಿ ಕೇಸಿ, ಅವರು ಸೇವೆ ನೋಡಿ ಇಷ್ಟು ನಿಷ್ಕಪಟವಾದಂಥ ಹೃದಯ ಉಳ್ಳವರು ಶಿವತೃ ಗರಗದ ಸ್ವಾಮಿಗಳು ನೋಡಿ ಕೊನೆಗೆ ಇತ್ತಿಗಿರ್ಲಿಕ್ಕಿಲ್ಲ, ಹೆಂಡ್ತಿಗಾದ್ರೆ ಏನಾದರೂ ಇರಬಹುದು ಅಂತಂದು ಆಕೆ ಆದ್ರೂ ಕೇಳಬೇಕಂತ ಹೋದ್ರು. ಆಕೆನ ಕರೆದ್ರಂತ. ಏನಮ್ಮ ನಿಂದು ಏನನ್ನ ಅಪೇಕ್ಷೆ ಐತೆ? ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಸೇವೆ ಮಾಡಿದ್ರು ಕೂಡ ಯಪ್ಪ ನನಗೆ ಹಿಂಗೆ ಆಗ್ಯದ ಅಂತ ಬಾಯಿ ತೆರೆದು ಒಂದು ದಿವಸ ಹೇಳಿದ್ದವರಲ್ಲ ಅವರು. ಅವ್ರು ಎಂದೂ ಗುರುಗಳ ಮುಂದೆ ಇಂಥ ವಿಚಾರ ಎಂದೂ ಹೇಳಕ್ಕೆ ಹೋದವರಲ್ಲ. ಹಿಂಗೆ ಆಗ್ಯದಪ್ಪ ನಮ್ದು ಹಿಂಗೈತೆ ಅಂತ ಎಂದೂ ಬಾಯಿ ತೆರೆದು ಹೇಳಿದ್ದಿಲ್ಲ ಅಂತ. ಹಿಂಗೆ ಐತೆ ಅಂಬೋದೇ ಗೊತ್ತಿರಲಿಲ್ಲ ಅವ್ರು. ಅವಾಗ ಆಕಿಗೆ ಏನನ್ನ ಅಪೇಕ್ಷೆ ಇರ್ಬೋದಂತ ಆಕಿನ ಕೇಳಬೇಕಂತ ಹೋದಾಗ ಆಕಿನ ಮನಸ್ಸಿನಾಗ ಒಂದು ಮಕ್ಕಳಿಲ್ಲಲ್ಲ ನನಗೆ ಅಂತ ಒಂದು ಕೊರಗಿತ್ತು ಆಕಿಗೆ ಅಷ್ಟೆ. ಆದ್ರೆ ಬಾಯಿ ತೆರೆದು ಕೇಳಲ್ಲ ಅಂತಕ್ಕೆ. ಅವಾಗ ಕೇಳಿದ್ರೆ ಏನಮ್ಮ ನಿನಗೆ ಏನನ್ನ ಅಪೇಕ್ಷೆ ಐತೆ ಅನ್ನೋ ಕೇಳಂದ್ರೆ ಏನಿಲ್ಲಪ್ಪ ಅಂದ್ಲಂತ. ಏನಿಲ್ಲಪ್ಪ ನನಗೆ.
ಅವ್ರಿಗೇನು ನೀಡೋ ಶಕ್ತಿ ಇದ್ದಿಲ್ಲ ಅಂತಲ್ಲ, ಬೇಕಾದಷ್ಟು ಸಾಮರ್ಥ್ಯ ಉಳ್ಳವರು ಅವರು. ಆವಾಗ ಇಷ್ಟು ಮನಸ್ಸಿನ ಸ್ಥಿತಿಯನ್ನು ಗೊತ್ತಿದ್ದು ನೀಡಲಿಲ್ಲ ಅಂದ್ರೆ ನನ್ನಂಥವನು ಗುರು ಅಲ್ಲ ಮತ್ತು ಬೇಡಿದವನು ಶಿಷ್ಯ ಅಲ್ಲ ಅಂತಂದು ಅವರಿಗೆ ಅಷ್ಟು ಆ ಮನಸ್ಸಿಗೆ ಪರಿಣಾಮ ಆಯಿತು ಗರಗದ ಮಡಿವಾಳರಿಗೆ. ಅವಾಗ ಆಶೀರ್ವಾದ ಮಾಡಿದ್ರಂತ, ನಿನ್ನ ಹೊಟ್ಟೆಯಲ್ಲಿ ಒಬ್ಬ ಮಗು ಹುಟ್ಟತಾನಮ್ಮ, ಅವನು ಜಗತ್ತಿಗೆ ಗುರು ಆಗ್ತಾನೆ ಹೋಗು ಅಂತಂದು ಆಶೀರ್ವಾದ ಮಾಡಿ ಕಳಿಸಿದ್ರು. ಯಾಕಂದ್ರೆ ಇಲ್ಲಿ ಬಂದಂತ ಹೇಳ್ತಾನೆ ನಾನು, ಯೋಗಿಗಳ ಹೊಟ್ಟೆಯಲ್ಲಿ ಅಂಥವ್ರ ಹೊಟ್ಟೆಯಲ್ಲೇ ಹುಟ್ಟಿ ಬರ್ತಾರ ಹೊರತು ಸಾಮಾನ್ಯರಲ್ಲಿ ಹುಟ್ಟಂಗಿಲ್ಲ. ಅವರು ಬಡತನದಲ್ಲೇನೋ ಹುಟ್ಟುತ್ತಾರ, ಶ್ರೀಮಂತಿಕೆಯಲ್ಲೇನೋ ಹುಟ್ಟುತ್ತಾರ. ಹುಟ್ಟಿದ್ರೆ ಅಂಥ ಯೋಗಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಮತ್ತೆ ಕುಲದೊಳಗಿಸಿ ಮುಂದಿನ ಭೂಮಿಕೆಗಳನ್ನು ಹುಟ್ಟುತ್ತಾರಂದ್ರೆ ಏನು, ಹುಟ್ಟಿದ ಮೇಲೆ ಆಯ್ತು ಅವ್ರ ಕೆಲಸ ಅಂತಲ್ಲ, ಅವ್ರು ಏನು ಸಾಧನ ಮಾಡೋಕ್ಕೆ ಹುಟ್ಟ್ಯಾರ ಅದಕ್ಕೆ ಮುಂದೆ ಪ್ರವೃತ್ತಿ ಮಾಡ್ತಾರೆ. ಅವರು ಆರೂಢ ಜ್ಯೋತಿ ಚಿತ್ರಪ್ಪ ಸ್ವಾಮಿಗಳು 12 ವರ್ಷಕ್ಕೆ ಸಿದ್ಧಾರೂಢರಲ್ಲಿ ಬಂದಿದ್ರು. ಅವ್ರ ವಯಸ್ಸು 12 ವರ್ಷ ಇತ್ತು. ಅವ್ರದ್ದು ಅಷ್ಟ್ರಾಗ ಮದುವೆ ಮಾಡಿದ್ರಂತ. ಮದುವೆ ಬದರ ಕೆಲವು ಚರಿತ್ರೆದಾಗ ಮದುವೆಗೆ ಹೆಣ್ಣುಗಟ್ಟು ಮಾಡಿ ಬಂದಿದ್ರಂತ ಆರೂಢ ಜ್ಯೋತಿ ಚಿತ್ರ ಸ್ವಾಮಿಗಳು. ಮತ್ತು ಅವಾಗೆಲ್ಲ ಹೆಣ್ಣುಗಟ್ಟು ಮಾಡಿದಾಗ ಬಣ್ಣ ಹಾಕ್ತಾರೆ ಈಗ ಮೈ ಮೇಲೆ, ಈ ಹೆಣ್ಣುಗಟ್ಟೆ ಆಗ್ಯದ ಅಂತೇವ್ರಿ. ಆ ಬಣ್ಣೆಲ್ಲ ಮೈಗೆ ಬಟ್ಟೆಗೆ ಬಿದ್ದಾಗ ಅವ್ರು ಅನ್ಕೊಂಡ್ರಂತ ಆರೂಢ ಜ್ಯೋತಿ ಚಿತ್ರ ಸ್ವಾಮಿಗಳು, ಬಿಳೆ ಬಟ್ಟೆ ಮೇಲೆ ಈ ಬಣ್ಣ ಬಿದ್ದರೆ ಎಷ್ಟು ಹೊಲಸು ಕಾಣ್ತದ, ಮತ್ತು ಅಂಥದನ್ನು ತಂದು ಮೈ ಕಟ್ಕೊಂಡ್ರೆ ನಾನು ಎಷ್ಟು ಹೊಲಸಾಗ್ಬೋದು ಅಂದ್ರಂತ. ಅವಾಗ ಕಿತ್ಕೊಂಡು ಹೊಡಿಬೋದ್ರಂತ. ಅವ್ರ ತಾಯಿನ ಕರ್ಕೊಂಡು, ಮತ್ತು ತಾಯಿನ ಬಿಟ್ಟಿಲ್ಲ, ಅವ್ರ ತಾಯಿನ ಜೊತೆಗೆ ಇಟ್ಕೊಂಡು ಕೇಸಿ ಇದೇ ಹುಬ್ಬಳ್ಳಿಯಲ್ಲಿ ಇದ್ದು, ಅವ್ರ ತಂದೆ ತೀರಿಕೊಂಡ ಮೇಲೆ ಹುಬ್ಬಳ್ಳಿಯಲ್ಲೇ ಇದ್ದು ಅವರು ನಿರಂತರ ಸೇವೆ ಮಾಡಿಕೊಂತ, ಆ ಸಿದ್ಧಾರೂಢರ ಸೇವೆಯನ್ನು ಮಾಡಿಕೊಂತ ಅವರಿಂದ ಜ್ಞಾನವನ್ನು ಪಡೆದವರು. ಯಾಕಂದ್ರೆ ಅವ್ರ ಸಾಧನಗಳು ಅಲ್ಲಿಗೆ ನಿಂತಿರ್ತಾವ, ಅಲ್ಲಿಂದ ಪ್ರಾರಂಭ ಆಗ್ತಾವೆ. ಅವ್ರಿಗೆ ಭಾಳ ಹೇಳೋದು ಬೇಕಾಗಿಲ್ಲ. ಭೂಮಿಕೆ ಒಳಗೆ ಎನಿತು ಹಳೆ ಒಟ್ಟು ಅನಿತನು, ಅವರಿಗೆ ಭಾಳ ಹೊತ್ತು ಹೇಳೋದು ಬೇಕಾಗಿಲ್ಲ, ಸ್ವಲ್ಪ ಹೇಳಿದ್ರೆ ಅವರಿಗೆಲ್ಲ ತಿಳಿತದ. ಅಷ್ಟು ಸಾಮರ್ಥ್ಯ ಅವ್ರ ಬುದ್ಧಿ ಇರ್ತದ. ಏನಪ್ಪ ಅವ್ರು ಏನು ಕೇಳಲ್ಲ, ಇದು ತಿಳಿತದ ಅವ್ರಿಗೆ. ಹೌದಪ್ಪ ಅವ್ರ ಹಿಂದಿನ ಸಾಧನ ಐತೆ, ಪೂರ್ವ ಜನ್ಮದ ಸಾಧನ ಪೂರ್ವ ತಯಾರೈತೆ, ಅದಕ್ಕೆ ಈಗ ತಿಳಿತದ. ಸುಮ್ಮನೆ ತಿಳಿತದೆ ಏನೆಲ್ಲ ರೀ. ಗಳಿನ ಪಡೆವನು ಮೇಲ್ ಅತಿ ಗುಣಿತಿ, ಅವ್ರಿಗೆ ನೀ ಹಿಂಗ ಇದು ಹಿಂಗೆ ಅಂತ ಹೇಳಿ ಕಲಿಸೋದು ಬೇಕಾಗಿಲ್ಲ. ಅವೆಲ್ಲ ತನ್ನಷ್ಟು ತಾನೇ ಬರ್ತಾವ ಅವ್ರಿಗೆ. ಗುರು ಸೇವೆ ಅಂದರೆ ಏನು, ಗುರುಶಾಸ್ತ್ರಗಳಂದ್ರೆ ಏನು, ಅದರ ವಿವೇಕ ಹೇಗೆ, ಅವೆಲ್ಲ ಗುಣಗಳು ಅವರಲ್ಲಿ ಕೂಡೇ ಇರ್ತಾವೆ. ಸ್ವಲ್ಪ ತಿಳಿಸೋದು ಬೇಕಾಗಿರ್ತದೆ ಅಷ್ಟೇ. ಯಾಕಂದ್ರೆ ಅದು ಎಲ್ಲ ಅಭ್ಯಾಸ ಮಾಡೇ ಬಂದಿರ್ತಾರೋ, ಅಲ್ಲಿಗೆ ಬಿಟ್ಟಿರ್ತಾರ, ಇಲ್ಲಿ ಪ್ರಾರಂಭ ಆಗಿರ್ತದೆ. ಕೂಡುತ್ತಮ್ಮ ಸಜ್ಜನ ಗೋಷ್ಠಿಗಳು, ಎಲ್ಲಿ ಕೂಡ್ತಾರೆ ಅವರು ಅಂದ್ರೆ ಸಜ್ಜನರ ಜೊತೆಗೆ ಕೂಡ ಪ್ರಯತ್ನ ಮಾಡ್ತಾರೆ ಹೊರತು ದುರ್ಜನರ ಸಹವಾಸ ಮಾತ್ರ ಎಂದೂ ಬಯಸಂಗಿಲ್ಲ. ಅವರು ಅವರಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಾರೆ. ಯಾರು ದುರ್ಜನರು ಅಂದರೆ ಈ ಸಜ್ಜನರು ಯಾರು, ದುರ್ಜನರು ಯಾರು? ಯಾರು ತನ್ನ ಹಿತದ ಬಗ್ಗೆ ವಿಚಾರವನ್ನು ಮಾಡಿ ಯಾವುದರಿಂದ ತನ್ನ ಕಲ್ಯಾಣ ಆಗ್ತದೆ, ನಾನು ಈ ಜನ್ಮವನ್ನು ತೊಟ್ಟು ಬಂದದ್ದು ಸಾರ್ಥಕ ಆಗ್ತದೆ ಅಂತ ತಿಳ್ಕೊಂಡು ಅಂಥ ಮಹಾತ್ಮರ ಸಂಘದಲ್ಲಿ ಬೀಳ್ತಾನ. ಅಂಥವ್ರ ಸಂಘ ಏನು ಮಾಡ್ತಾರಲ್ಲ, ಅದನ್ನು ಯಾರು ತಿಳಿಸ್ತಾರಲ್ಲ, ಅಂಥವ್ರ ಸಂಘ ಮಾಡೋರೆ ಸಜ್ಜನರು. ಮತ್ತು ಯಾರು ಈ ಲೌಕಿಕದಲ್ಲೇ ವಿಷಯ ಭೋಗಗಳ ಸುಖ ಅಂತ ತಿಳಿದಕ್ಕೆ ಇದರಲ್ಲೇ ಮೈ ಮರೆತು ಕುಂತು ಇದೇ ಸುಖ ಅಂತ ತಿಳಿದು ಮತ್ತೆ ಅವನ ದಾರಿಗೆ ಹೋಗೋನಿಗೆ ಕೈ ಹಿಡ್ಕೊಂಬಂದು ಈ ಕಡೆ ಕೂಡಿಸ್ತಾರೆ ನೋಡು, ಇವರೆಲ್ಲರೂ ದುರ್ಜನರು. ಇವ್ರ ಕೆಲಸ ಏನದಪ್ಪ ಅಂದರೆ ತಾವಂತ ಮಾಡೋಕ್ಕಾಗಲ್ಲ, ಬೇರೆಯವ್ರು ಮಾಡಿದ್ ನೋಡಿದ್ರೆ ಇವ್ರಿಗೆ ಸಹಿಸೋಕ್ಕಾಗಂಗಿಲ್ಲ. ಅದಕ್ಕೆ ಹೆಂಗಾರ ಮಾಡಿ ಅವನ ಸಮಿತಿಗೆ ಗಡಿ ಎಳ್ಕೊಂಬರೋದಪ್ಪ. ಇಂಥ ಮಂದಿ ಇವ್ರು ದುರ್ಜನರು. ಇವ್ರ ಸಂಘ ಅವನೆಂದೂ ಮಾಡಂಗಿಲ್ಲ. ಮಾಡುತ್ತಾ ಸಜ್ಜನರ ಗೋಷ್ಠಿಗಳ ಅವರಲ್ಲಿ ಯಾವಾಗ ವಿಚಾರ ಮಾಡ್ತಾನ, ಅವರಲ್ಲೇ ಕೂಡೋ ಪ್ರಯತ್ನ ಮಾಡ್ತಾನ. ವಿಚಾರ ದಿಶೆಗಳ ಪೊಕ್ಕು ಮಗಳ ಪೇಳಿದ ಅರ್ಥಗಳನ್ನು ಹೆಂಗೆ ಕೇಳ್ತಾನ ಹಂಗೆ ಅದರ ಅರ್ಥ ಮಾಡೋ ಸಾಮರ್ಥ್ಯ ಬುದ್ಧಿ ಆತಗಿರ್ತದ. ಅವನು ವಿಪರೀತ ಎಂದು ತಿಳಿಯಂಗಿಲ್ಲ. ಏನು ಶಾಸ್ತ್ರದಾಗ ಹೇಳ ಅಷ್ಟೇ ಅರ್ಥವನ್ನು ಮಾಡುವಂಥ ಗ್ರಹಣ ಶಕ್ತಿ ಅವನಲ್ಲಿ ಇರ್ತದ. ದಿಕ್ಕನೆ ತಿಳಿದ ರಹಸ್ಯಗಳನ್ನು, ದಿಕ್ಕನೆ ಅಂದ್ರೆ ಭಾಳ ತಡ ಆಗಂಗಿಲ್ಲ ಅವ್ರಿಗೆ ತಿಳಿಯೋಕೆ. ಒಂದು ಸ್ವಲ್ಪ ಹೇಳಿಕೊಟ್ರೆ ಸಾಕು, ಅವ್ರಿಗೆ ಅದು ಅನುಭವಕ್ಕೆ ಬರ್ತದೆ. ಅದು ತಿಳಿಯೋ ಸಾಮರ್ಥ್ಯನೂ ಅವ್ರಿಗೆ ಇರ್ತದೆ. ನುಡಿಯುವ ಆಚಾರನ ಪದ ಸಂಗತಿಯ ಅಂತ ಹೇಳ್ತಾನ. ಉಪದೇಶ ಮಾಡುವಂಥ, ನುಡಿಯುವ ಆಚಾರ್ಯ ಅಂದರೆ ಉಪದೇಶ ಮಾಡುವಂಥ ಗುರುಗಳ ಪದ ಸಂಗತಿ ಅಂದರೆ ಪಾದ ಸೇವೆಯನ್ನು ಬಿಡದೆ
ಬಿಡದೆ ಆಲೋಚಿಸಿ ನಿಸ್ಸಂಗತೆಯ ಅಂತ ಹೇಳ್ತಾನೆ. ಬಿಡದೆ ಅಂದ್ರೆ ಏನು? ಅಂಥವ್ರ ಸೇವೆ ಎಂದೂ ಬಿಡಂಗಿಲ್ಲ ಅಂತ. ಗುರುಗಳ ಸೇವೆ ಅವ್ರಿಗೆ ಹೇಳೋದು ಬೇಕಾಗಿಲ್ಲ, ಅವರಲ್ಲಿ ಆ ಭಾವ ಇರ್ತದೆ ತುಂಬಿ. ಕೇಳಿ ಮಾಡ್ತಾರೆ ಗುರುಗಳು. ಯಾರಪ್ಪ ನಿನ್ನ ಕಾಲು ಹೊತ್ತಲೆ ನಿರ್ತರ್ಲೆ, ಹಿಂಗೆ ಮಾಡೋನು ಮೂರ್ಖ ಶಿಷ್ಯ. ಸಮಯ ಸರಿಯಾಗಿ ವಿಚಾರ ಮಾಡಿ ಕೇಸಿ ಮಾಡೋನು ಉತ್ತಮ ಶಿಷ್ಯ ಅಂತಾರೆ ಅವರು. ಅದಕ್ಕೆ ಹೇಳ್ಯಾರಲ್ಲ ಅವರು ಸರ್ವಜ್ಞ ಮೂರ್ತಿಗಳು, ಆಡದೆ ಮಾಡುವವನು ರೂಢಿಯೊಳು ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿ ಮಾಡುವವನು ಅಧಮ ಅಂದರು. ಉತ್ತಮ ಶಿಷ್ಯ ಇವೆಲ್ಲ ಕೇಳ್ತಾನೆ. ಅವನು ಸಮಯ ಸಂದರ್ಭ ನೋಡಿ ಯಾವ ಸಮಯಕ್ಕೆ ಏನು ಮಾಡಬೇಕು, ಏನು ಮಾಡಿದ್ರೆ ಇದು ಯೋಗ್ಯ ಅದ ಅಂತ ತಿಳ್ಕೊಂಡು ಮಾಡ್ತಾನೆ. ಮತ್ತೆ ಇನ್ನು ಕೆಲವರು ಇರ್ತಾರ, ಮಾಡೋದು ಇಟ್ಟು ಹೇಳೋದು ಇಟ್ಟಪ್ಪ, ಹೇಳಿದ್ದೆ ಅದು. ಯಾಕಂದ್ರೆ ಇವ್ರಿಗೆ ಆಡ್ಬೇಕೆಂಬುದೊಂದು ಭಾಳ ಚಟ ಇರ್ತದೆ. ಇನ್ನೊಬ್ರು ಏನಂದ್ರೆ ಹೇಳದೆ ಮಾಡೋದು ಒಂದೂ ಇಲ್ಲ ಅದ್ರಾಗ. ಹಿಂಗೂ ಇದಾರೆ. ಇವರು ಅಧಮ ಅಂದರು. ಆದ್ರೆ ಉತ್ತಮರು ಹಿಂಗೆ ಮಾಡಂಗಿಲ್ಲ. ಯಾಕೆ ಉತ್ತಮರು ಅಂದ್ರೆ ಇವೆಲ್ಲ ಗುಣಗಳು ಅವರಲ್ಲಿ ಅಳವಟ್ಟವ, ಅದಕ್ಕೆ ಉತ್ತಮ ಸ್ಥಿತಿ ಬಂದದ. ಬಿಡದೆ ಅಂದ್ರೆ ಆ ಪಾದ ಸೇವೆಯನ್ನು ಬಿಡದೆ ಯಾವಾಗಲೂ ಆ ಸೇವೆಯಲ್ಲಿ ತತ್ಪರನಾಗಿ ಆಲೋಚಿಸಿ ನಿಸ್ಸಂಗತೆಯ, ಏನು ಈ ನಿಸ್ಸಂಗತೆ ಭೂಮಿಕೆಯಲ್ಲಿ ಹೇಳಲ್ಪಟ್ಟಂಥ ಏನು ವಿಚಾರಗಳಿದಾವೆ ಅದನ್ನ ಯಾವಾಗಲೂ ಆಲೋಚನೆ ಅಂದ್ರೆ ಪ್ರಯತ್ನಪೂರ್ವಕವಾಗಿ ಮನನ ಮಾಡ್ತಾ ಇದ್ದು ಅದರಲ್ಲಿ ಭಾವವುಳ್ಳವನಾಗಿ ತಿಳಿದ ಸಾಮಾನ್ಯ ಸಂಘವನು, ಹಿಂದೆ ಹೇಳಿಕೆ ಬಂದರ ಸಾಮಾನ್ಯ ಅಸಂಗ ಯಾವುದು, ವಿಶೇಷ ಅಸಂಗ ಯಾವುದು. ಸಾಮಾನ್ಯ ಅಸಂಗದಲ್ಲಿ ಹೆಂಗಿರ್ತಾನ, ವಿಶೇಷ ಅಸಂಗ ತಿಳಿದವನು ಭೂಮಿಗೆ ಸಾಧನ ಮಾಡಿದಂಥ ಸಾಧಕನ ಹೆಂಗಿರ್ತಾನ ಅನ್ನುವಂಥ ಮಾತನ್ನು ಹೇಳ ಅವರು. ಸಾಮಾನ್ಯ ಅಸಂಗ ಅಂದ್ರೆ ಏನು? ಈ ಶರೀರ ಮೊದಲು ಮಾಡಿಕೊಂಡು ಇಂದ್ರಿಯಗಳ ಪರ್ಯಂತರ ಇವೆಲ್ಲವನ್ನು ಅನಾತ್ಮ ಅಂತ ತಿಳಿದು ಇದಕ್ಕೆ ಸಾಕ್ಷಿ ರೂಪನಾದ ಪ್ರತ್ಯೇಗಾತ್ಮ ನಾನೇ ಸತ್ಯ ಅಂತ ತಿಳಿದೇನದ, ಇದು ಸಾಮಾನ್ಯ ಅಸಂಗ. ಇನ್ನು ವಿಶೇಷ ಅಸಂಗ ಅಂದ್ರೆ ಏನು? ಈ ಜಗತ್ತೇ ಇಲ್ಲ, ಈ ದೇಹನೇ ಇಲ್ಲ. ಜಗತ್ತೇ ಇಲ್ಲ ಅಂದ್ಮೇಲೆ ದೇಹ ಎಲ್ಲಿಂದಿರ್ತದೆ? ಇವೆಲ್ಲವೂ ಮಿಥ್ಯ, ಕೇವಲ ನಾನೊಂದೇ ಸಚ್ಚಿದಾನಂದ ಪರಿಪೂರ್ಣವಾಗಿರುವಂತಹ ಪರಬ್ರಹ್ಮ ಸ್ವರೂಪ ಒಂದೇ ಸತ್ಯ, ಅದೇ ನಾನು ಅಂತ ಯಾವಾಗಲೂ ಅನುಸಂಧಾನ ಭಾವದಲ್ಲಿ ಹಿಡಿದಿರ್ತಕ್ಕಂಥ ಏನಿದೆನ ಅವನು ವಿಶೇಷ ಅಂಗ ಪ್ರಾಪ್ತಿ ಮಾಡಿಕೊಂಡ ಇಂಥ ಸಾಧನಗಳನ್ನು ಬಿಡದೆ ಅಂದರೆ ಕ್ರಮವತ್ತಾಗಿ ಇದನ್ನು ಸಾಧಿಸುವಂಥ ವಿವೇಕವುಳ್ಳಂಥವನು ಯಾವನು? ಇಂಥ ಯೋಗಿಗಳು ಈ ಸಾಧನದಲ್ಲಿ ತೊಡಗಿರ್ತಾರೆ. ಇವರು ಮುಂದೆ ಆಯಾ ಭೂಮಿಕೆಯಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಮುಂದೆ ಏನೇನಾಗ್ತಾರೆ, ಈಗ ನಿಸ್ಸಂಗ ಭೂಮಿಕೆ ಸಾಧನ ಮಾಡಿದವನು ಏನಾಗ್ತಾನೆ, ಅವನು ಏನು ಗತಿ ಬರ್ತದೆ ಅನ್ನುವಂಥ ವಿಚಾರವನ್ನು ಮುಂದೆ 4ನೇ ನುಡಿಯಲ್ಲಿ ಹೇಳ್ತಾರೆ ಅಂಥೇಳಿ ಹಿಂದಿನ ಶಾಸ್ತ್ರಕ್ಕೆ ಇಲ್ಲಿಗೆ ವಿರಾಮ ನೀಡ. ನಾಳೆ ಗುರುಗಳು ನಮ್ಮ ಶರಣರಾಗಿರುವಂಥ ಕರಿಯಪ್ಪ ಪೂಜಾರಿ ಅವರ ಮನೆಯಲ್ಲಿ ಗುರುಗಳ ಒಂದು ಪಾದ ಪೂಜೆಯನ್ನು ಕಾರ್ಯಕ್ರಮವನ್ನು ಇಟ್ಕೊಂಡರ. ಗುರುಗಳಿಗೂ ತಿಳಿಸ್ಯಾರ ಈ ವಿಷಯವನ್ನು. ಮತ್ತು ಇಲ್ಲಿರುವಂಥ ಎಲ್ಲರಿಗೆ ಬಂದಿರತಕ್ಕಂಥ ಎಲ್ಲ ಶರಣರಿಗೆ ತಿಳಿಸಲಿ ಎಂಬ ಉದ್ದೇಶದಿಂದ ಮತ್ತೆ ನೆನಪು ಮಾಡ್ಯಾರ. ನಾಳೆ ಬೆಳಿಗ್ಗೆ ಸುಮಾರು 8 ಗಂಟೆಗೆ ಗುರುಗಳು ಈ ಕರಿಯಪ್ಪ ಪೂಜಾರಿ ಅಂದರೆ ಈ ಮಾಳಪ್ಪ ಪೂಜಾರಿನವ್ರ ಮನೆಯಲ್ಲಿ, ಇಲ್ಲಿ ಅಲ್ಲ ಈ ಮನೆಯಲ್ಲಿ, ಹೊಸ ಮನೆಯಲ್ಲಿ ಪಾದ ಪೂಜೆಯನ್ನು ಇಟ್ಕೊಂಡಾರ. ಆದಷ್ಟು ತಾವೆಲ್ಲರೂ ನಮ್ಮೆಲ್ಲ ಶರಣ ಬಳಗದವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಮ್ಮಲ್ಲಿ ವಿನಂತಿ. ಶಾಂಭವಿಗೆ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ನಂಬೇರು ಬೆಳಗಿರೆ ಸುಂಬಾನಿ ಸುಂಬರ ಸಂಹಾರಿಗೆ ಶಾಂಭವಿಗೆ ಕುಂಭನುಷ ಜಗದಂಬ ನಿಮ್ಮ ಪದ ನಂಬಿಕೊಂಡೆ ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡು ಜನನಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರೋ ಬೆಳಗಿರೆ
ಶುಂಭಾನೆ ಶೃಂಗಾರ ಸಂವಾರಿಗೆ ಶಾಂಭವಿಗೆ ದುಷ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರವ ಗೆದ್ದ ಶ್ರೀಕಾಂತಿಗೆ ಶಾಂಭವಿಗೆ ದುಷ್ಟ ಮನುಷ್ಯನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಹಿಡಿದು ರೇಣುಕೆ ದುಷ್ಟ ಮನುಷ್ಯನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಹಿಡಿದು ರೇಣುಕೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವ ತೆಗೆಸಿದ ಪರಮ ಪಾರ್ವತಿಗೆ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಗೇರೋ ಬೆಳಗಿದೆ ಶುಂಭಾನೆ ಶೃಂಗಾರ ಸಂವಾರಿಗೆ ಶಾಂಭವಿಗೆ ಇಂದು ದೈತರನೆಲ್ಲ ಚಂದಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಇಂದು ದೈತರನೆಲ್ಲ ಚಂದಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಮಂಡಲದ ಮೇಲೆ ಮಂದ ಮಂಡಲ ತುಂಡು ಮಾಡಿದ ಅಖಂಡ ದೇವತೆ ಪುಂಡಳ ಶಿಶುನಾಳಧೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಗೇರ ಬೆಳಗಿದೆ ಶುಂಭಾನೆ ಶೃಂಗಾರ ಶುಂಭಾನೆ ಶೃಂಗಾರ ಶುಂಭಾನೆ ಶೃಂಗಾರ ಶಾಂಭವಿಗೆ ಶಂಕರಿಗೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की श्री सद्गुरु शिवपुत्र स्वामी महाराज की श्री सद्गुरु बसवानंद स्वामी महाराज की श्री सद्गुरु अभिनव महाराज की जय मंगलम जय नमः पार्वती शिव हर हर